ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಮೇ 2025 ಸೋಮವಾರ. ಶ್ರೀ ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಆಶ್ಲೇಷ ನಕ್ಷತ್ರ ವೃದ್ಧಿಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 8 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 12 ಗಂಟೆ 44 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 38 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 3 ಗಂಟೆ 24 ನಿಮಿಷದಿಂದ ಸಂಜೆ 4 ಗಂಟೆ 18 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ದುಷ್ಟ ಸಮಯ, ಬಾಧಕ ಸಮಯ. ಎಚ್ಚರಿಕೆ, ವಂದೇ ಮಾತರಂ. ನೋಡಿ, ಕುರುಕ್ಷೇತ್ರ ಯುದ್ಧದಲ್ಲಿ ಆರಂಭಕ್ಕೂ ಮೊದಲು ತಯಾರಿಗಳು ನಡೀತಿರುತ್ತೆ. ಭೀಮ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನ ಭೇಟಿ ಆಗ್ತಾನೆ. ಆತ ಕಪ್ಪಗಿರ್ತಾನೆ. ಇನ್ನೇನು ಯುದ್ಧಗಳು ಆರಂಭ ಆಗಬೇಕು, ಸಿದ್ಧತೆಗಳು, ಆನೆಗಳು, ಒಂಟೆಗಳು, ಸೈನಿಕರು, ಅಡಿಗೆ ಮಾಡೋರು, ಯಾರ್ಯಾರು ಏನೇನು ಸಿದ್ಧತೆ ಜವಾಬ್ದಾರಿಗಳು ತಗೋಬೇಕು, ಇವುಗಳ ಒಂದು ತಯಾರಿ. ಆ ಸಂದರ್ಭದಲ್ಲಿ ಧರ್ಮರಾಯರ ಒಂದು ಮಂತ್ರಾಲೋಚನೆ ನಡೀತಿರುತ್ತೆ. ಭೀಮ ಏನಕ್ಕೂ ಹೊರಗಡೆ ಬಂದಾಗ ಒಬ್ಬ ವಿಶೇಷವಾದ ವ್ಯಕ್ತಿ ನಿಂತ್ಕೊಂಡು, ನಾನು ಧರ್ಮರಾಯರನ್ನ ಭೇಟಿ ಆಗ್ಬೇಕು ಅಂದ್ರೆ ಮಂತ್ರಾಲೋಚನೆಯಲ್ಲಿದ್ದಾರಪ್ಪ, ಆಗೋಲ್ಲ, ದಯಮಾಡಿ ಕ್ಷಮಿಸು ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ, ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ, ಅದನ್ನ ನಿಮ್ಮ ಧರ್ಮರಾಯರಿಗೆ ಕೇಳ್ಕೊ ಅಂತ ಹೇಳಿಬಿಟ್ಟು ಕೆಲವು ಪ್ರಶ್ನೆಗಳು ಹೇಳಿ ಹೊರಟೋಗ್ತಾನೆ. ಅದರಲ್ಲಿ ಮೊದಲನೇದು ಹೇಳೋದಾದ್ರೆ, ಒಂದು ಸೂಜಿ ಇರುತ್ತೆ. ಸೂಜಿಯಲ್ಲಿ ದೊಡ್ಡದೊಂದು ಆನೆಗಳು ಹೋಗ್ತವೆ. ಆನೆಗಳು ಆ ಸೂಜಿ ತೂತಲ್ಲಿ, ಸೂಜಿನಲ್ಲಿ ದಾರ ಹೋಗೋ ಜಾಗದಲ್ಲಿ ಆನೆಗಳು ಹೋಗ್ತವೆ. ಆದರೆ ಆ ಆನೆಗಳ ಹೋದ ಮೇಲೆ ಅದರ ಬಾಲ ಅಲ್ಲ, ಬಾಲದಲ್ಲಿರುವ ಯಾವುದೋ ಒಂದು ಸಣ್ಣ ಕೂದಲು ಸಿಕ್ಕಾಕೊಳ್ಳುತ್ತೆ. ಅಂದ್ರೆ ತಲೆಗೆಟ್ಟೋಗುತ್ತೆ ಭೀಮರಿಗೆ. ಇದೇನೋ ಇದು ಅಂತ ಹಲವಾರು ಪ್ರಶ್ನೆಗಳು ಕೇಳ್ತಾನೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಇದು. ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಅದು ಇದ್ದಿದ್ದು ಕುತೂಹಲ. ಒಂದು ದೊಡ್ಡ ಪಾತ್ರೆ ತುಂಬಾ ಅನ್ನ ಇದೆಯಪ್ಪ, ಅಲ್ಲಿ ಚಿಕ್ಕ ಚಿಕ್ಕದು ಒಂದು 5 ಪಾತ್ರೆಗಳಿದಾವೆ, ಚಿಕ್ಕ ಚಿಕ್ಕ ಪಾತ್ರೆಗಳು, ತಟ್ಟೆಗಳು, ಒಂದು ಪಾತ್ರೆಗಳು. ಆ 5 ಪಾತ್ರೆಗಳಿಗೆ ಈ ದೊಡ್ಡ ಪಾತ್ರೆಯಿಂದ ಎಷ್ಟು ಬೇಕಾದ್ರೂ ಬಡಿಸ್ತಾರೆ. ಆದರೆ ಆ 5 ಪಾತ್ರೆಗಳಲ್ಲಿ ತುಂಬಿರ್ತಕ್ಕಂಥ ಈ ದೊಡ್ಡ ಪಾತ್ರೆ ಅಷ್ಟು ಅನ್ನವನ್ನ 5 ಪಾತ್ರೆಗೆ ತುಂಬಿಸ್ತಾರೆ. ಆದ್ರೆ ಆ 5 ಪಾತ್ರೆಯಲ್ಲಿರ್ತಕ್ಕಂಥ ಅನ್ನವನ್ನ ಮತ್ತೆ ಆ ದೊಡ್ಡ ಪಾತ್ರೆಗೆ ಹಾಕಿದ್ರೆ ಅರ್ಧ ಕೂಡ ತುಂಬೋದಿಲ್ಲ ಅಂತ. ಇದು ತಲೆಗೆಟ್ಟೋಗುತ್ತೆ ಭೀಮರಿಗೆ. ಇದೇನೋ ಇದು ಅಂತ. ದೊಡ್ಡ ಪಾತ್ರೆ ಅನ್ನ ಸಮವಾಗಿ ಹಂಚಿಬಿಟ್ಟಿದ್ದಾರೆ. ನಮ್ಮ ಹತ್ರ 1 ಲೀಟರ್ ಹಾಲಿದೆ ಅಂತ ಇಟ್ಕೊಳ್ಳಿ. 5 ಲೋಟ ಇಟ್ಕೊಂಡು ಎಲ್ಲದಕ್ಕೂ 200 ml ಹಾಲು ಹಾಕ್ಬಿಟ್ಟಿವಿ. ತೆಗೆದು ಮತ್ತೆ ದೊಡ್ಡ ಲೋಟಕ್ಕೆ ಹಾಕಿದ್ರೆ ತುಂಬಬೇಕಲ್ವಾ? ಎಕ್ಸಾಕ್ಟ್ಲಿ 1 ಲೀಟರ್ ಬರ್ಬೇಕಲ್ವಾ? ಇಲ್ವಂತೆ, ಅರ್ಧನೇ ಅಂತೆ, ಅರ್ಧ ಕೂಡ ತುಂಬಿರಲ್ವಂತೆ. ಇದೇನೋ ಇದು ಅಂತೇಳಿ ಆ ಮಂತ್ರಾಲೋಚನೆಯಲ್ಲಿ ಇರ್ತಕ್ಕಂಥ ಧರ್ಮರಾಯರ ಹತ್ರ ಭೀಮರು ಬಂದು ನಿಂತ್ಕೋತಾರೆ. ಅಲ್ಲಿ ಆ ಚಿಂತನೆ ನಡೀತಿರುತ್ತೆ. ಸಣ್ಣ ಬ್ರೇಕ್ ಇರುತ್ತಲ್ವ, ಆ ಬ್ರೇಕು. ಯುದ್ಧ ನೀತಿಗಳು, ರಣತಂತ್ರಗಳು, ವಿಜಯ ತಂತ್ರಗಳು ಈಗ ಮಾಡ್ತಿರೋದು ಅದೇ. ನಮ್ಮ ದೊರೆ ಆಡ್ತಿದ್ದಾರೆ, ಮಾಡ್ಲಿ, ನಾವೆಲ್ಲ ಸಪೋರ್ಟ್ ಮಾಡೋಣ. ಅದಕ್ಕೆ ಹೇಳೋದು ಒಂದೇ ಮಾತ್ರ. ಅಣ್ಣ, ಇದೇನಣ್ಣ ಮೊದಲನೇ ಪ್ರಶ್ನೆ ಕೇಳ್ದಂಗೆ, ಅದನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ ಹಿಂದಿನ ಸಂಚಿಕೆಗಳಲ್ಲಿ. ಅಂದ್ರೆ ನೋಡು, ಮುಂದೆ ಇನ್ನಾಗೋದಿದೆ. ಲೋಕ ಇನ್ನು ನಡೆಯೋದೇ ಈ ರೀತಿ. ಆ ದೊಡ್ಡ ದೊಡ್ಡ ಆನೆಗಳು ಸೂಜಿಯ ತೂತಿನಲ್ಲಿ ಹೊರಟೋಗುತ್ತೆ.
ದಾರ ಹೋಗೋ ಜಾಗದಲ್ಲಿ ದೊಡ್ಡ ದೊಡ್ಡ ಆನೆಗಳು ತಪ್ಪಿಸ್ಕೊಬಿಡ್ತವೆ, ಹೋಗ್ಬಿಡ್ತವೆ. ಆನೆ ಅಲ್ಲ, ಆನೆ ಬಾಲ ಅಲ್ಲ, ಬಾಲದಲ್ಲಿರೋ ಒಂದ್ ಸಣ್ಣ ಕೂದಲು ಸಿಕ್ಕಾಕೊಳ್ಳುತ್ತೆ ಅಂದ್ರೆ ದೊಡ್ಡ ದೊಡ್ಡದು ಮಾಡಿರೋ ಹಗರಣಗಳು ಎಸ್ಕೇಪ್ ಆಗ್ಬಿಡ್ತಾರೆ. ದೊಡ್ಡ ದೊಡ್ಡದಾಗಿ ತಪ್ಪು ಮಾಡಿದವರು, ಮೋಸ ಮಾಡಿದವರು ಜಾರ್ಕೋತಾರೆ. ಸಣ್ಣ ಪುಟ್ಟ ಮಾಡಿದವರು ಸಿಕ್ಕಾಕೊಂಡು ರುಬ್ಬಿಸ್ಕೋತಾರೆ. ಇದು ಕಲಿಯ ತತ್ವ. ಇವತ್ತಾಗ್ತಿರೋದು ಅದೇ ಅಲ್ವಮ್ಮ. ಯಾರೋ ಒಂದು, ಎಲ್ಲೋ ಒಂದು, ಏನೋ ಒಂದು ಮನುಷ್ಯ ಅಂದ ಮೇಲೆ ಆಸೆಗೆ ಬಿದ್ದು ಮಾಡಿದ್ನ, ದುರಾಸೆಗೆ ಬಿದ್ದು ಮಾಡಿದ್ನ, ಕಾಮಲೋಲುಪತೆಗೆ ಬಿದ್ದು ಮಾಡಿದ್ನ, ಇಲ್ಲ ತುಂಟುತನಕ್ಕೆ ಮಾಡೋದನ್ನ, ಇಲ್ಲ ವ್ಯಗ್ರನಾಗಿ ಮಾಡೋದನ್ನ, ಏನೋ ಒಂದು ಆಗುತ್ತೆ. ಮನೇಲಿ ಒಂದು 10 ರೂಪಾಯಿ ಕದ್ದು ಬಿಟ್ಟಿರ್ತಾರೆ, ನಾವು ಬಂದು ರಗ್ಗ ಅಂದಿರ್ತೇವೆ. ನಿಜ ಹೇಳ್ಬೇಕಂದ್ರೆ ಇನ್ನೊಬ್ರದ್ದು ಒಂದು 10,000 ಗೌರ್ಮೆಂಟಿಗೆ ಟ್ಯಾಕ್ಸ್ ಮೋಸ ಮಾಡಿರ್ತೇವೆ. ಮಕ್ಳಿಗೆ ಮಾತ್ರ ನ್ಯಾಯ ಬೋಧಿಸ್ತಿರ್ತೇವೆ. ಹೌದು ಅಲ್ವಾ? ನಾವೆಲ್ಲ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟಿದ್ರೆ ಎಲ್ರು ಅದಕ್ಕೆ ಕೇಳೋಕೆ ಕಮಿಟಿ ಮಾಡಿಸಿಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಟ್ಬಿಟ್ರೆ ಎಲ್ಲೂ ತಪ್ಪುಗಳೇ ಆಗೋಲ್ಲ. ನೀವೇನು ಬೇಡ, ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಹೋಗಿ, ಪಿನ್ ಟು ಪ್ಲೇನ್ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಜಾಗ ನಮ್ಮ ಪೀಣ್ಯ ಇಲ್ಲೇ ಇದೆ. ಪೀಣ್ಯ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಬ್, ಮ್ಯಾನುಫ್ಯಾಕ್ಚರಿಂಗ್ ಹಬ್. ನೀವು ಒಳಗಡೆ ಹೋಗಿ ಮೂಲಭೂತ ಸೌಕರ್ಯಗಳು, ಆ ಇನ್ಫ್ರಾಸ್ಟ್ರಕ್ಚರ್, ಆ ರಸ್ತೆಗಳು ನೋಡಿ, ವ್ಯವಸ್ಥೆ ನೋಡಿ, ದುರ್ವ್ಯವಸ್ಥೆ ನೋಡಿ, ಅಯ್ಯೋ ಮಳೆಗಾಲ ಬಂತು ಅಂದ್ರೆ ಯಮ ಕೂಡ ಅಲ್ಲಿಗೆ ಬರೋಕ್ ಗಾಬರಿ ಬಿಡ್ತಾನೆ. ಅವನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಯಮನಿಗೆ, ಯಮ ಭಟರಿಗೆ. ಅಯ್ಯೋಯಪ್ಪ, ನಾನೇ ಸತ್ತೋಗ್ಬಿಡ್ತೀನ್ರೋ, ಇಲ್ಲಿ ಬರಲ್ಲೋ ಅಂತ ಹೇಳ್ಬಿಡ್ತಾನೆ. ಲಕ್ಷಾಂತರ ಮಂದಿಗೆ ಜೀವನದಿಯ ಜಾಗ. ಎಷ್ಟು ವ್ಯವಸ್ಥೆಗಳು ಮಾಡಬಹುದು ಪುತ್ರ, ಎಷ್ಟು ವ್ಯವಸ್ಥೆಗಳು ಮಾಡಬಹುದು. ಇಲ್ಲ, ಇದು ಆಗ್ತಿರೋದು. ಯಾರ ತಲೆ ಕೆಡ್ಸ್ಕೊಂಡಿದ್ದಾರೆ? ದೊಡ್ಡ ದೊಡ್ಡ ಹಗರಣಗಳಲ್ಲಿ ನೋಡಿ ಆ ರಸ್ತೆಗಳು ಹೆಂಗಿರ್ಬೇಕು ಗೊತ್ತಾ? ಆ ರಸ್ತೆ, ಅಲ್ಲೊಂದು ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ಒಂದು ಟಾಯ್ಲೆಟ್ ವ್ಯವಸ್ಥೆ. ಕಡಿಮೆ ಅಂದ್ರೂ ಒಂದು 50 ಲಕ್ಷ ಮಂದಿ, ಕಡಿಮೆ ಅಂದ್ರೂ ಒಂದು 10 ಲಕ್ಷ ಮಂದಿ ಅಲ್ಲಿ ಕೆಲಸ ಮಾಡ್ತಾರೆ. ಎವ್ರಿಥಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅದಕ್ಕೆ ಎಂತೆಂಥ ಸಬ್ಸಿಡಿಗಳು ಇರ್ಬೋದು, ಅದಕ್ಕೊಂದು ಕಮಿಟಿ, ಇನ್ನೊಂದು ಇಲ್ಲವೇ ಇಲ್ಲ. ಮೊನ್ನೆ ಒಬ್ಬರಿಗೆ 450 ಕೋಟಿ ಎಷ್ಟೋ ಕಟ್ಟಬೇಕು ಅಂತ ಹಾಕೊಂಡು ಗ್ರಿಲ್ ಮಾಡಿ, ಇನ್ನೊಂದು ನೋಟಿಸ್ಗಳು ಅದು ಇದು ಅಂತ ಹಾಕಿದ್ರೆ ಓಡೋಗಿ ಒಂದು 100-120 ರೂಪಾಯಿ ಕೋಟಿ ಕಟ್ತಾನೆ. ನಾವಾದ್ರೆ ಚೆಕ್ ಬೌನ್ಸ್ 400 ರೂಪಾಯಿ ಆದ್ರೆ ಮನೆಯವ್ರಿಗೂ ಗೂಂಡಗಳನ್ನ ಕಳಿಸ್ತಾರೆ ಬ್ಯಾಂಕ್ಗಳವ್ರು. ಫೋನ್ ಮಾಡ್ತಾನೆ, ಹೆಂಗಂತಾನೆ ಗೊತ್ತಾ, ಯಾರು ಗೊತ್ತಾ ನಾನು ಅಂತಾನೆ, ಮನೆ ಹತ್ರ ಬರ್ತಾರೆ. ಈ ಒಂದು ಆ್ಯಪ್ಗಳು, ಸಣ್ಣ ಪುಟ್ಟ ಲೋನ್ಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮನುಷ್ಯರುಗಳು ಪಾಪ 50,000, 1 ಲಕ್ಷ, ಏನೋ ಒಂದು 5 ಲಕ್ಷ ಕಡು ಕಷ್ಟ, ಇನ್ನೊಂದು ಏನೋ ತಗೋಬಿಟ್ಟಿದ್ದಾರೆ. ಒಂದು EMI ಮಿಸ್ ಆದರೆ ಹೆಂಗೆ ದಾಳಿ ಇಟ್ಕೊಂಡು ಬರ್ತಾರೆ ಗೊತ್ತಾ? ಅಬ್ಬ ರಾಮಚಂದ್ರ. ಕೇಳಲಿಕ್ಕಾಗೋಲ್ಲ, ಹೇಳೋರಿಲ್ಲ, ನೋಡೋರಿಲ್ಲ, ಮಾತಾಡೋರಿಲ್ಲ. ದಾಳಿಯ ಗನ್ ಪಾಯಿಂಟೇ ಅನ್ನತಕ್ಕಂಥ ಒಂದು ಮಾತು ಇದು ನಡೀತಿರೋದು. ಅಲ್ಲಿ ನೋಡಿ, ಅಲ್ಲಿ ಯಾರು ಕೇಳುವವರಿಲ್ಲ. ಕೆಲವೊಂದನ್ನ ಕೆಡಿಸ್ಬಾರ್ದು ಮಕ್ಕಳೇ, ಅದನ್ನ ಇನ್ನಷ್ಟು ವೃದ್ಧಿ ಮಾಡಬೇಕು. ಎಂತ ಒಂದು ಅನ್ನಪೂರ್ಣೇಶ್ವರಿ ನಗರ ಅದು. ನಿಜ ಹೇಳ್ಬೇಕು ಅಂದ್ರೆ ಪೀಣ್ಯ ಇಂಡಸ್ಟ್ರಿಯಲ್ ಹಬ್ಬು ನಮ್ಮ ಬೆಂಗಳೂರಿಗೆ ಕಿರೀಟ. ಅದು ಎಲ್ಲ ತಯಾರಿ ಆಗುತ್ತೆ. ಅಲ್ಲಿಲ್ಲವೇ ಇಲ್ಲ ವ್ಯವಸ್ಥೆ, ದುರ್ವ್ಯವಸ್ಥೆ. ಈ ಥರದ್ದು ತುಂಬಾ ಇದೆ. ದೊಡ್ಡ ದೊಡ್ಡದೆಲ್ಲ ತಪ್ಪಿಸ್ಕೊಂಡು ಜಾರ್ಕೊಂಡು ಹೋಗಿ ಯಾವುದೋ ಸಣ್ಣ ಪುಟ್ಟ ನೋಡಿ ಹಿಂಗೆ ಮನುಷ್ಯ ಅನುಭವಿಸ್ಬೇಕು. ಇದೇ ನಡೆಯೋದು ಅನ್ನೋದನ್ನ ಧರ್ಮರಾಯರು ಆಗ್ಲೇ ಹೇಳ್ಬಿಟ್ಟಿದ್ದಾರೆ. ದೊಡ್ಡವರೆಲ್ಲ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ, ಆ ಸೂಜಿಯ ಆ ಒಂದು ತೂತಿನಲ್ಲಿ ಹೋದ ಹಾಗೆ. ಇನ್ನೂ ಒಂದು ಹೇಳ್ತಾನಲ್ಲ ಆತ, ಅದು ಮಾತ್ರ ಅದು ಇದ್ದಿದ್ದು ಕಂಪಿಸುತ್ತೆ. ಇದು ಪ್ರತಿ ಮನೆಯಲ್ಲೂ ನಡೀತಿರೋತಕ್ಕಂಥ. ಅಣ್ಣ, ಒಂದು ದೊಡ್ಡ ಪಾತ್ರೆಯಲ್ಲಿರ್ತಕ್ಕಂಥ ಅನ್ನ ಒಂದು 5 ಚಿಕ್ಕ ಪಾತ್ರೆಗಳಿಗೆ ತುಂಬಿಸೋಷ್ಟಿದೆ. ಕರೆಕ್ಟಾಗಿ ತುಂಬಿಸ್ತಾರೆ. ದೊಡ್ಡ ಬಟ್ಟಲಲ್ಲಿ ಇರ್ತಕ್ಕಂಥ ಆಹಾರ ಎಲ್ಲ ವಸ್ತು, ಏನೋ ಹಾಲಿರ್ಬೋದು, ಆ 5 ಬಟ್ಟಲುಗಳಿಗೆ ಸಮವಾಗಿ ಹಾಕ್ತಾರೆ, ತುಂಬೋಗ್ತವೆ. ಮತ್ತೆ ಆ 5 ಬಟ್ಲಲ್ಲಿರ್ತಕ್ಕಂಥದ್ದು ದೊಡ್ಡ ಪಾತ್ರೆಗೆ ಹಾಕಿದ್ರೆ ಅರ್ಧ ಕೂಡ ತುಂಬಿರಲ್ಲ ಅಣ್ಣ. ಅಂದ್ರೆ ಅಯ್ಯೋ, ಗೊತ್ತಾಗ್ಲಿಲ್ಲವೇನೋ ಭೀಮ. ಕಲಿಪುರುಷ ಪ್ರಭಾವ, ತಂದೆ ತಾಯಿಯರು ರಾತ್ರಿ ಹಗಲು ಬೆವರು ರಕ್ತ
ಸುರಿಸಿ ಮಕ್ಕಳನ್ನ ಪೋಷಿಸ್ತಾರೆ. ತಮ್ಮ ತನು ಮನ ಧನ ಎಲ್ಲ ತಗೊಂಡು ಬಂದು ತುಂಬಿಸ್ತಾರೆ. ಯೋಚನೆ ಮಾಡಲ್ಲ. ನನ್ನ ಮಗು ಸ್ವಾಮಿ ಓದಿಸ್ಬೇಕಾದ್ರೆ, ಆಸ್ಪತ್ರೆಗಾದ್ರೆ, ಹೊಟ್ಟೆಲಿರ್ಬೇಕಾದಾಗಲೇ ಖರ್ಚುಗಳು ಶುರು. ನನ್ನ ಮಗು ಸ್ವಾಮಿ, ನನ್ನ ಮಗು ಸ್ವಾಮಿ. ಅದೇ ಹೆತ್ತವರಿಗೆ ಮಕ್ಕಳು ಮಾಡುವುದು ಅರ್ಧದಷ್ಟೇ. ತಗೊಂಡ್ರಲ್ಲ ನಾವು ತಗೊಂಡ್ವಿ ಚೆನ್ನಾಗಿ. ಈ ದೇಹ ಅವರದ್ದು, ಈ ಆತ್ಮ ಅವರದ್ದು, ಈ ಎಲ್ಲ ಅವರದ್ದು. ತಂದೆ ತಾಯಿಗೆ ನೋಡ್ಬೇಕಾದ್ರೆ ಲೆಕ್ಕಾಚಾರಗಳ ಬಾಬತ್ತು ಬರುತ್ತದೆ. ನಾನೇಕ್ ನೋಡ್ಬೇಕು? ಮುದುಕ ಸುಮ್ಮನೆ ಮನೇಲಿ ಬಿದ್ದಿದ್ದಾನೆ, ಮುದುಕಿ ಸುಮ್ಮನೆ ಮನೇಲಿ ಬಿದ್ದಿದ್ದಾಳೆ. ನೀವು ನಂಬಲ್ಲ, ನನ್ನವ್ವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಆ ಒಂದು ಖರ್ಚು ವೆಚ್ಚ ನೋಡಿ ಕಂಪಿಸಿ ಡಾಕ್ಟ್ರ್ ಹೇಳ್ಬಿಟ್ಟವ್ರೆ, ಉಳಿಯೋಕ್ಕಿಲ್ಲ ಮಗ. ಏನ್ ಮಾಡಿದ್ರು ನಾನು ಉಳಿಯೋಲ್ಲ, ನಿಜ ಆಗ್ಬಿಟ್ಟಿದೆ. ಏನೋ ಇಲ್ಲಿ ಇಂಜೆಕ್ಷನ್ ಹಾಕಿ ನೀರು ತೆಗಿತೀನಿ ಅಂತಾರೆ, ಇನ್ನೊಂದು ಫುಲ್ಲು ಲಂಗ್ಸಲ್ಲಿ ತುಂಬ್ಕೊಬಿಟ್ಟಿದೆ. ಈಗ ಅಜ್ಜನಿಗೂ ಅದೇ ಆಗಿರೋದು. ಏನೋ ಮಾಡ್ತಿದ್ದೀವಿ ನಮ್ಮ ಶತ ಪ್ರಯತ್ನ. ಡಾಕ್ಟ್ರುಗಳು ಅದನ್ನೇ ಹೇಳಿಬಿಟ್ಟಿದ್ದಾರೆ. ಇರಲಿ, ಏನು ಹೇಳ್ತು ಗೊತ್ತಾ? ಬೇಡ ಕಣೋ, ದಿನಕ್ಕೆ 3-4 ಲಕ್ಷ ಖರ್ಚಾಗ್ತಿದೆ, ಇವೆಲ್ಲ ಆಗೋ ಮಾತು. ಮೊಮ್ಮಕ್ಕಳಿದ್ದಾರೆ ಕಣೋ, ಅವ್ರಿಗಾಗುತ್ತೆ. ಏನೋ ಅವ್ರಿಗೆ ಮಾಡ್ತೀಯ ಮಾಡ್ಬಿಡು, ನನ್ನ ಮನೆ ಕರ್ಕೊಂಡು ಹೋಗ್ಬಿಡು. ಬೇಡ ಕಣೋ, ಇನ್ನು ಇದಕ್ಕೆ ಮೀರಿ ಇನ್ನೇನೋ ನೋಡ್ಬೇಕೆಲ್ಲ ನೋಡ್ಬಿಟ್ಟೆ. ಇನ್ನು ಈ ದೇಹಕ್ಕೆ ಬಾಧೆ ಆಗಲ್ಲ ಕಣೋ, ಮನಸ್ಸಿಗೆ ಬಾಧೆ ಆಗ್ಬಿಟ್ಟಿದೆ, ದೇಹ ಬಾಧೆ ಇದೆ ನಿಜ. ಉಳಿಯೋಲ್ವೇ? ಎದ್ದೇನು ಹಾರ್ತೀನ ನಾನು? 20 ಹುಡುಗಿ ಆಗ್ಬಿಡ್ತೀನ? ಇಲ್ಲ ಕಣೋ, ಕರ್ಕೊಂಡು ಹೋಗ್ಬಿಡೋ, ನಿನ್ನ ಕೈ ಮುಗಿತೇನೆ. ಅದೇ ಖರ್ಚಲ್ಲಿ ಮನೆ ಆಗುತ್ತೆ ಕಣೋ, ನೀನು ಸಾಲ ಸೋಲ ಮಾಡಿ ಅದು ಇದು ಅಂತ ಹೇಳ್ಬಿಟ್ಟು ಬೇಡವೇ ಬೇಡ. ಈಗ ಅಜ್ಜನೂ ಅದೇ ಗಲಾಟೆ ಶುರು ಹಚ್ಕೊಬಿಟ್ಟಿದೆ. ಗಿಟಾರ್ ಯಾಕಪ್ಪ ನನ್ನ ಕೆಲ ಆಗಲ್ಲ ಕಣೋ, ಮನೇಲೇ ಹೋಗ್ಬಿಡ್ತೀನಿ, ಕರ್ಕೊಂಡು ಹೋಗ್ಬಿಡೋ ಅಂತ. ಸುಮ್ಮನಿರಯ್ಯ, ಕೊಟ್ಟಿರೋ ದೇಹ ನಿಮ್ಮದು, ಬುದ್ಧಿ ನಿಮ್ಮದು, ಶಕ್ತಿ ನಿಮ್ಮದು. ಏನೋ ನಮ್ಮ ಪ್ರಯತ್ನ, ದೈವ ಕೊಟ್ಟಿದೆ, ಪ್ರಯತ್ನ ಮಾಡಿಬಿಡೋಣ. ರಾಮನಿದ್ದಾನೆ ನನ್ನ ಜೊತೆ, ದಾಶರಥಿ ಇದ್ದಾನೆ, ನಾನು ಯಾಕೆ ಯೋಚನೆ ಮಾಡಲಿ? ಏನೋ ಒಂದು, ಯಾವುದೋ ಕೆಟ್ಟದಕ್ಕೆಲ್ಲ ಏನೇನೋ ಖರ್ಚು ಮಾಡಿರ್ತೇವೆ. ನಮ್ಮ ತಂದೆ ತಾಯಿಗೆ ಕುಡಿಲಿಕ್ಕೆ ಖರ್ಚು, ಸುತ್ತಲಿಕ್ಕೆ ಖರ್ಚು, ಪಬ್ಬಿಗೆ ಖರ್ಚು, ಕ್ಲಬ್ಗೆ ಖರ್ಚು, ನಮ್ಮ ಶೋಕಿಗಳಿಗೆ ಖರ್ಚು. ನಮ್ಮ ತಂದೆ ತಾಯಿಗೆ ಪೋಷಿಸಬೇಕು, ಕೈ ಎತ್ತಿ ಕೊಡಬೇಕು ಅಂದ್ರೆ ಮಕ್ಕಳಿಗೆ ಬರಲ್ಲಪ್ಪ. ನನಗೂ ಅದಾಗ್ತಿತ್ತು, ಸುಳ್ಳು ಹೇಳಲ್ಲ ನಾನು. ನಿಮ್ಮ ಹತ್ರ ಮುಚ್ಚಿಡೋದೇನು, ಏನೋ ಗೊತ್ತಿಲ್ಲ. ಮನೆ ತುಂಬಾ ಎಲ್ರು ಇದ್ದಾರೆ, ಎಲ್ರಿಗೂ ಒಂದು ಹಬ್ಬ ಹರಿದಿನ ಫಂಕ್ಷನ್ ಬಂತು ಅಂದ್ರೆ ಏನೋ ಒಂದು ಮಾಡ್ತಿದ್ದೆ. ಅವನು ಕೊಡುವಾಗ ಇರ್ತಿರ್ಲಿಲ್ಲ. ಏನೋ ಹೋಗೋ ಅವ್ವ, ನೀನು ಪಡ್ಕೊಂಡು ಬಂದಿಲ್ಲ, ನಿನಗೆ ಬರೋದೆಲ್ಲ ನೋಡು, ನಿನ್ನ ಮೊಮ್ಮಕ್ಕಳಿಗೆ ಇಟ್ಟಿದ್ದು, ಹೋಗ್ಲಿ ಬಿಡಪ್ಪ. ಹಬ್ಬ ಹಾಗೆ ಅಂತ ಇದ್ದಿದ್ದು. ಇದು ಪರಮಾತಿ ಪರಮ ಸತ್ಯ, ಕಲಿತ ಮಾತದು. ಅಮ್ಮ ಹೋದ್ಮೇಲೆ ಅದೆಷ್ಟು ಕೊರಗಿದ್ದೇನೋ. ಅಯ್ಯೋ, ಏನೋ ಒಂದು ಆತ್ಮತೃಪ್ತಿ ಕೊಡ್ತಿತ್ತೆ, ಏನೋ ಒಂದು ಸಮಾಧಾನ ಕೊಡ್ತಿತ್ತೆ. ಅಯ್ಯೋ ಇದೇನೋ ರಾಮ ಅನ್ನತಕ್ಕಂಥದ್ದು. ಆ ತಪ್ಪಾಗದ ಹಾಗೆ ತಂದೆ ಹತ್ರ ನಿಂತ್ಕೊಬಿಟ್ಟಿದ್ದಾನೆ. ನಾವು ಹಾಗೆ ಮಕ್ಕಳೇ, ನಮ್ಮ ತಂದೆ ತಾಯಿಗೆ ಮಾಡುವಾಗ ಅರ್ಧ ಬಟ್ಟಲೆ ನೋಡಿ ಅವ್ರು ತುಂಬಿಸಿರೋದು. ಇದನ್ನೇ ಧರ್ಮರಾಯರು ಹೇಳಿದ್ದು ಭೀಮನಿಗೆ. ಈ ಲೋಕ ಹೀಗೆ ಮಾರಿ ಬಿಡುತ್ತಿದೆ, ನಮ್ಮಲ್ಲಿಲ್ಲ. ಇದು ಯಾವುದೋ ಫಾರಿನ್ ಸಿಸ್ಟಮ್ ಬಂದುಬಿಟ್ಟಿದೆ. ಎಲ್ಲಾ ಹಿರಿಯನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ಟೇನೋ. ಅವ್ರು ಹೇಗೆ ಎದೆ ಮೇಲೆ ಹಾಕೊಂಡ್ರು ಗೊತ್ತಾ? ಹೇಗೆ ಬೆಳೆಸಿದ್ದಾರೆ ಗೊತ್ತಾ? ಅಯ್ಯೋ, ನಾನು ಯಾವಾಗಲೂ ಹೋಗ್ಬಿಡ್ಬೇಕಿತ್ತು, ಅದು ಎಷ್ಟು ಬಾರಿ ಹೋಗ್ಬಿಡ್ಬೇಕಿತ್ತು. ಈ ಜೀವ ಉಳಿಸಿರೋದು ಆ ಹಿರಿಯರೇ. ಏನೋ ಅವ್ರ ಮಟ್ಟಕ್ಕೆ ಮಾಡಿದ್ರಪ್ಪ. ನಾವು ಇನ್ನು ಮೇಲೆ ಇಂಥದ್ದೊಂದು ಆದಷ್ಟು ನಾವೆಷ್ಟು ಮಾಡಿದ್ರು, ನಮ್ಮ ಚರ್ಮ ಹರಿದು ಚಪ್ಪಲಿ ಮಾಡಿ ಕೊಟ್ಟರೂ ಅವರ ಋಣ ತೀರಿಸಲು ಆಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಅಂತ ನಾಡಲ್ಲಿ ಭರತಖಂಡದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು. ಹೆತ್ತವರನ್ನ ದಯಮಾಡಿ ಲೆಕ್ಕದಲ್ಲಿ ನೋಡಬೇಡಿ. ನನ್ನ ದುಡ್ಡಿದು, ನಾನು ದುಡಿತಿರೋದು ಏಳಿಗೆ ಆಗಲ್ಲ ಮಕ್ಕಳ, ಖಂಡಿತ ಆಗಲ್ಲ. ನೀವೇನೇ ಮುಚ್ಚಿಡಿ, ಏನೇ ಎತ್ತಿಡಿ, ಏನೇ ಲೆಕ್ಕಾಚಾರ ಆಗಲಿ, ಅವನ ಲೆಕ್ಕಾಚಾರದ ಮುಂದುಗಡೆ ಹೆತ್ತು ತಂದೆ ತಾಯಿಯರಿಗೆ ಲೆಕ್ಕ ಹಾಕತಕ್ಕಂಥದ್ದು. ಇರ್ಲಿ, ಕೆಲವರು ಇರ್ತಾರೆ ದೂರ್ತ ತಂದೆ ತಾಯಿಗಳು, ಇದ್ಕೊಳ್ಳಿ. ನಿಮ್ಮ ಪಾಡಿ ಏನೋ ಒಂದು 5,000 10,000 ಮೆಡಿಸಿನ್ಗೆ, ಊಟಕ್ಕೆ, ತಿಂಡಿಗೆ, ಬಟ್ಟೆಗೆ, ವ್ಯವಸ್ಥೆಗೆ ಕೊಟ್ಟುಬಿಡಿ ಅಷ್ಟೇ. ಅವರಲ್ಲಿ ನೋಡಬೇಡಿ, ಅವರಲ್ಲಿರೋ ಆತ್ಮಕ್ಕೆ ನಮಸ್ಕಾರ ಮಾಡಿ. ಹೌದು, ಕೆಲವೊಬ್ರು ಪಡ್ಕೊಂಡು ಬಂದಿರ್ತೀರ ಆ ಥರ ದೂರ್ತರು. ಏನು ಮಾಡೋಣ,
ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನನ್ನಷ್ಟು ನೀವು ಪುಣ್ಯವಂತರಲ್ಲ, ನಾನು ಮಹಾಪುಣ್ಯವಂತ, ಎಲ್ಲದರಲ್ಲೂ ಪುಣ್ಯವಂತ. ಪ್ರೀತಿ, ಈ ಅನುರಾಗ, ಈ ತಂದೆ ತಾಯಿ, ಈ ಗೆಳೆಯರು, ಈ ಬಂಧು, ಈ ಬಳಗ, ನೀವೇ ನನ್ನ ಬಂಧು ಬಳಗ ಗೆಳೆಯರು. ನನಗೇನು ಸಿಗಲಿಲ್ಲ, ಏನು ತುಂಬ ಆತ್ಮತೃಪ್ತಿಯಾಗಿದ್ದೇನೆ, ತುಂಬ ಆತ್ಮತೃಪ್ತಿಯಾಗಿದ್ದೇನೆ. ಅದನ್ನು ನಾನು ನಿಮ್ಗೆ ಹೇಳ್ತಿದ್ದೇನೆ. ಆ ನಡೆದಂಥ ಮಹಾಭಾರತದ ಆ ಘಟನೆ ಇವತ್ತು ಆಲ್ರೆಡಿ ತುಂಬ ನಡೀತಿದೆ. ಇಲ್ಲವೇ ಇಲ್ಲ. ಫಾರಿನ್ಗೆ ಹೋಗೋವರೆಗೂ ಕೈಕಾಲು ಹಿಡ್ಕೊಳ್ಳೋದು, ಸಾಲ ಸೋಲ ಮಾಡಿ ಇರೋದೊಂದು ಸೈಟ್ ಮೇಲೆ ಸಾಲ ಸೋಲ ತೆಗೆದು ಏನೋ ಕಳಿಸಿದ್ರೆ ಅಲ್ಲೊಂದು ಲಕ್ಷ ಬಂದಿದ್ದೆ, ಅಲ್ಲೇ ಯಾರನ್ನೂ ಕಟ್ಕೋ, ಯಾರನ್ನೂ ಮದುವೆ ಆಗು, ಇಷ್ಟದ್ದು ತನ್ನ ಮನೆ ತನ್ನಿದ್ದು, ಅಮ್ಮ ಇದೆ ಅಪ್ಪ ಇದೆ, ಇಷ್ಟೆಲ್ಲ ಮಾಡಿದ್ದಾರೆ, ಬರೋಣ, ಇರೋಣ, ನೋಡೋಣ, ಮಾಡೋಣ. ನಾವು ತೀರಿಸಲು ಆಗುವುದಿಲ್ಲ ಮಕ್ಕಳೇ. ಇದು ಕಲಿ ಪ್ರಭಾವ, ನೆನ್ಪಿಟ್ಕೊಳ್ಳಿ. ನಮ್ಮಲ್ಲಿ ಅಂಥದ್ದೊಂದು ಧೂರ್ತತನ ಬಂದಿದೆ. ಲೆಕ್ಕಗಳ ಬದುಕಿನಲ್ಲಿ ಬದುಕುತ್ತಿದ್ದೇವೆ, ಇದುವೇ ಸತ್ಯ. ಲೆಕ್ಕಗಳು ಅದು ತಿರ್ಸ್ಬಿಡಿ. ಈ ಕರ್ಮವನ್ನ ಇಲ್ಲೇ ಕಳ್ಕೋಬೇಕು. ಬದುಕಿದ್ದಾಗಲೇ ಅವ್ರಿಗೆ ಏನ್ ಬೇಕು, ಒಂದು ಬಟ್ಟೆ, ಒಂದು ಊಟ, ಒಂದು ವ್ಯವಸ್ಥೆ, ಒಂದು ಚಪ್ಪಲಿ, ಇನ್ನೊಂದು ಅಂತ ಒಂದು ಪುಟ್ಟದಾಗಿ ಮಾಡತಕ್ಕಂಥದ್ದು ಮಾಡಿ ಮಕ್ಕಳೇ. ನಿಮ್ಮ ಧರ್ಮ ಕಾಪಾಡುತ್ತದೆ. ಅದುವೇ ಪುತ್ರ ಧರ್ಮ, ಪುತ್ರಿ ಧರ್ಮ, ಕುಟುಂಬ ಧರ್ಮ, ಪೋಷಣ. ತಂದೆ ತಾಯಿಯರನ್ನ ಪೋಷಿಸ್ಬೇಕು, ರಕ್ಷಿಸ್ಬೇಕು. ಅವ್ರು ನಮ್ಮನ್ನು ರಕ್ಷಿಸಿದ್ದಾರೆ, ಕಾಪಾಡಿದ್ದಾರೆ. ಇಲ್ಲಾಂದ್ರೆ ಈ ಶರೀರ ಆಗ್ತಿರ್ಲಿಲ್ಲ. ನೀನೇನ್ ಕೊಟ್ಟ, ಅವ್ನು ನೋಡಿ ಬೈಕ್ ಕೊಟ್ಟ, ನೀನೇನ್ ಕೊಟ್ಟ, ಅವ್ನು ನೋಡಿ ಅವ್ನು ಕಾರ್ ಕೊಟ್ಟ, ನೀನೇನ್ ಕೊಟ್ಟೆ, ಅವ್ನು ನೋಡಿ ಎಂಥ ಬಟ್ಟೆ ಕೊಟ್ಟ, ಎಂಥ ಕಾಲೇಜಲ್ಲಿ ಓದಿಸ್ದೆ. ಹತ್ರ ಇಲ್ಲ ಅಯ್ಯ. ಕಾಲಕ್ಕೆ ಚಪ್ಪಲಿ ಕೂಡ ಇಲ್ಲದೆ ಓಡಾಡಿ ನಿಮ್ಮ ಬದುಕು ಸೌದು ಅವನು ಮಾಡ್ಕಟ್ಟಿದ್ದಾನೆ. ಅವ್ನು ಗೊತ್ತಿರೋ ಅಷ್ಟು ಮಾಡಿದ್ದಾನೆ, ಗೊತ್ತಿರೋಷ್ಟು. ಗೂಡು ಕೊಟ್ಟಿದ್ದಲ್ವಾ, ನೆಲೆ ಕೊಟ್ಟಿದ್ದಲ್ವಾ, ಬೊಗ್ಸೋ ಊಟ ಕೊಟ್ಟಲ್ವಾ, ಅವ್ನು ಗೊತ್ತಿರೋ ಗೌರ್ಮೆಂಟ್ ಸ್ಕೂಲಲ್ಲೇ ನಿಮ್ಮನ್ನು ಸೇರಿಸ್ತಲ್ವಾ. ಓದ್ತಿರೋದು ನಿಮ್ಮ ತಪ್ಪು. ಅದೇ ಪುಸ್ತಕ ಫಾರಿನ್, ನೀವು ಎಂಥ ದೊಡ್ಡ ಸ್ಕೂಲ್ಗೆ ಹೋದ್ರು ಅದೇ ಪುಸ್ತಕ, ಎಂಥ ದೊಡ್ಡ ಕಾಲೇಜ್ಗೆ ಹೋದ್ರು ಅದೇ ಪುಸ್ತಕ, ಈ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ರು ಅದೇ ಪುಸ್ತಕ. ನೀವು ತಿಳ್ಕೊಳ್ಳೇ ಇಲ್ಲ. ಪಾಯಸ ಅದೇ, ಪಾತ್ರೆ ಬೇರೆ. ನಿಮ್ಮ ಯೋಗ್ಯತೆ ನೀವು ಪಡ್ಕೊಳ್ಳಿ. ಇವಾಗ ನೋಡಿ, ಅವ್ನು ಯಾರೋ ಹುಡುಗ, 14 ವರ್ಷದ ಹುಡುಗ ಹೊಡೆದಿದೆ, ಅವನಿಗೆ BMW ಕಾರ್ ಅಂತೆ, 10 ಲಕ್ಷ ಅಂತೆ, ಏನೋ ಇನ್ನೊಂದು ಫೀಸ್ ಅಂತೆ, ಅದಂತೆ ಇದಂತೆ, ಎಲ್ಲರೂ ಮೇಲ್ ಬಿದ್ದು ಬರ್ತಿದ್ದಾರೆ. ಹೌದಲ್ವಾ? ನಿಮ್ಮ ಯೋಗ್ಯತೆ ನೀವು ಜಗತ್ತಿಗೆ ತೋರಿಸ್ಕೊಳ್ಳಿ. ಅವ್ರ ತಂದೆ ಏನೋ ಮಾಡ್ದ, ಇರೋ ಒಂದಷ್ಟು ಜಮೀನಿನ ಮೇಲೆ ಸಾಲನೋ ಮಾರಿನೋ ಏನೋ, ನನ್ನ ಮಗನಲ್ಲಿ ಟ್ಯಾಲೆಂಟ್ ಇದೆ ಅಂತ ಅವನಿಗೆ ಗೊತ್ತಿತ್ತ, ನನ್ನ ಮಗ ಸೂಪರ್ ಸ್ಟಾರ್ ಆಗ್ತಾನೆ ಅಂತ. ಅದು ಅಂದ್ಕೊಳ್ಳಿಲ್ಲ, ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಗನಿಗೆ ಆಸೆ ಆಗಿದ್ದು ಕೊಡಿಸ್ಬೇಕು, ಇಷ್ಟೇ ಅಂದ್ಕೊಂಡಿದ್ದೆ ಆ ತಂದೆ. ನೋಡಿ ಇವತ್ತು ಆ ಮಗುಗೆ ಬಂದ್ಬಿಡ್ತು. ಮರಿಬೇಡಿ. ಆ ಹುಡುಗ ನೋಡಿ ಫಸ್ಟ್ ಮಾಡಿದ ಕೆಲಸ ಏನ್ ಗೊತ್ತಾ? ಯಾರಿಗೆ ಫೋನ್ ಮಾಡ್ತಾನೆ ಅಂದ್ರೆ ಪಾಪಾಗೂ ಫೋನ್ ಕರ್ತಾವ. ಪಪ್ಪಾ ಪ್ರಣಾಮ್ ಅಂತಾನೆ ಆ ಹುಡುಗ. ಅದನ್ನ ಬೆಳೆಸ್ಕೊಳ್ಳಿ ಮಕ್ಕಳು, ದಯಮಾಡಿ ಹೇಳ್ತಾನೆ. ಅದು ನಮ್ಮ ಭಾರತೀಯತೆ, ಅದು ನಮ್ಮ ಭಾರತೀಯತೆ, ಅದು ನಮ್ಮ ಧರ್ಮ, ಅದು ನಮ್ಮ ಸನಾತನ ಧರ್ಮ, ಅದು ನಮ್ಮ ಭರತಖಂಡ ಧರ್ಮ, ಅದು ನಮ್ಮ ಧರ್ಮ. ತಂದೆ ತಾಯಿಗಳನ್ನ ದಯಮಾಡಿ ಹೇಳ್ತಾನೆ, ನಿರ್ಲಕ್ಷಿಸಬೇಡಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬೇರೆಯವ್ರ ಹತ್ರ, ಅವರ ಮುಂದುಗಡೆ ಹೇಗೆದ್ದು ಬಿಡಿ. ಹನುಮ ಹೇಗೆ ರಾಮರ ಮುಂದುಗಡೆ ಇರ್ತಿದನೋ, ಎಷ್ಟೇ ಬಲವಿದ್ರು, ಎಷ್ಟೇ ವ್ಯಾಕರಣ ನವವ್ಯಾಕರಣ ಪಂಡಿತನಿದ್ದರು, ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಿದ್ದರೂ ಹೀಗಿರ್ತಿದ್ದ. ಪ್ರಭು ಮುಂದುಗಡೆ ಪ್ರಭು ಅಂತಿದ್ದಷ್ಟೇ, ಪ್ರಭು ಅಷ್ಟೇ, ಅವರು ಪ್ರಭುಗಳೇ. ಅಷ್ಟನ್ನು ಮಾಡಿ ಮಕ್ಕಳೇ. ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ಕೊಡೋ ಆನಂದ ನೋಡಿ. ಒಂದು 10 ರೂಪಾಯಿ ಏನೋ ಒಂದು ತಂದು ಕೊಡಿ, ಮೆಲ್ಲಗೆ ಮಾತಾಡ್ತಾ ಕೂತ್ಕೊಳ್ಳಿ ಅವ್ರ ಪಕ್ಕದಲ್ಲಿ. ಏನೋ ಒಂದು ಹುರುಗಟ್ಲೆ, ಒಂದು ಕಡಲೆಕಾಯಿ, ಈಗೇನೋ ಒಂದು ಹಲಸಿನಣ್ಣು ಸೀಸನ್, 1-2 ತಗೊಬನ್ನಿ. ಒಂದು ಗೆಣಸು ಬೇಯಿಸ್ಕೊಡೋದು, ಒಂದು ಪಕ್ಕದಲ್ಲಿ ಮಾತಾಡ್ತಾ, ಅಪ್ಪ ಹಾಗೆ, ಅಪ್ಪ ಹೀಗೆ, ಹಿಂಗೆ ಮಾಡ್ತಿದ್ದೀನಿ, ಹಾಗೆ ಮಾಡ್ತಿದ್ದೀನಿ, ಮಾತಾಡಿ. ಅಮ್ಮನ ಹತ್ರ ಮಾತಾಡಿ. ಅವರನ್ನು ಪ್ರೀತಿಯಲ್ಲಿ ತುಂಬಿಸಿ, ಅದು ತುಂಬುತ್ತೆ ವಿನ ಬೇರೆ ನೀವೇನೋ ಸ್ಟಾರ್ ಆಗ್ಬಿಟ್ರಿ ಇಲ್ಲ ಮಕ್ಕಳೇ. ಬದುಕಿರುವಷ್ಟು ದಿನ ಅವರೇ ದೈವ. ಯಾವುದೋ ಇಲ್ಲದ ದೈವವನ್ನು ಹುಡುಕೊಂಡು ಹೋಗ್ಬೇಡಿ. ಮನೆಯಲ್ಲಿರೋ ತಂದೆ ತಾಯಿ ಸಾಕು. ಅವನು ಜಗತ್ತಿಗೆಲ್ಲ ಕೆಟ್ಟವನಿರ್ಬೋದು, ಮಕ್ಕಳಿಗೆ ಕೆಟ್ಟವನಾಗಿರಲು ಸಾಧ್ಯವೇ ಇಲ್ಲ. ಜಗತ್ತಿಗೆ ದೊಡ್ಡ ಕ್ರೂರಿಯಾಗಿರ್ಬೋದು, ಹೌದು, ಜಗತ್ತಿಗೆ ದೊಡ್ಡ ವಿಜ್ಞಾನಿ ಆಗಿರ್ಬೋದು, ನಾನು ಗುರು ಆಗಿರ್ಬೋದು, ಆದರೆ ನನ್ನ ಮಕ್ಕಳಿಗೆ ನನ್ನ ತಂದೆಯೇ. ತುಂಬಾ ಒಳ್ಳೆ ತಂದೆ ಅಲ್ಲದೇ ಇರ್ಬೋದು, ನಾನೊಬ್ಬ ತಂದೆ, ಸಾಧಾರಣ ತಂದೆ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ.
ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಒಂದು ವಿಶೇಷವಾದಂಥ ಮಂತ್ರಾನುಷ್ಠಾನವನ್ನ ಇವತ್ತು ನಿಮಗೆ ಕೊಡ್ತೇನೆ. ಅಷ್ಟಮಿ ದಿನ ಅಷ್ಟ ಕಷ್ಟಗಳು, ಅಷ್ಟ ದಾರಿದ್ರ್ಯಗಳು, ಅಷ್ಟಗ್ರಹ ಕೂಟ ಇದೆಲ್ಲ ಮಾತಾಡ್ತಿರ್ತೇವಲ್ವಾ. ಏನು ಮಾಡಿದರೂ ಈ ಗ್ರಹ ಬಾಧೆ ನಮ್ಮನ್ನು ಬಿಡ್ತಿಲ್ಲ. ಶನಿ ದೋಷ, ರಾಹು ದೋಷ, ಕೇತು ದೋಷ, ಕುಜ ದೋಷ, ಕುಜರಾಹು ಸಂಧಿ ಏನಾದರೂ ಒಂದಿರುತ್ತೆ. ದೋಷವಿಲ್ಲದ ಜಾತಕವಿಲ್ಲ, ನೆನಪಿಟ್ಟುಕೊಳ್ಳಿ. ದೋಷವಿಲ್ಲದ ಜಾತಕವಿಲ್ಲ. ಯಾರಾದರೂ ಎಲ್ಲರಿಗೂ ಒಂದು ದೋಷದಿಂದಲೇ ಹುಟ್ಟಿರ್ತೀವಿ. ಹಾಗಿದ್ದಿದ್ರೆ ನನ್ನ ರಾಮಚಂದ್ರ ಪ್ರಭು ಜಾತಕ ಅಷ್ಟು ಚೆನ್ನಾಗಿದ್ದಿದ್ರೆ ಯಾಕೆ ವನವಾಸ? ಅರ್ಧ ಅಷ್ಟಮ ಶನಿಯಲ್ಲಿ ಹುಟ್ಟಿದವ ಪುಣ್ಯಾತ. ಜನ್ಮತ ಅರ್ಧ ಅಷ್ಟಮ ಶನಿ, ಜನ್ಮತ ಆ ಭಾರದಲ್ಲೇ ಹುಟ್ಟಿದ್ದು ನನ್ನ ಭಗವಂತ. ಅಷ್ಟಕ್ಕೂ ಜಾತಕದಲ್ಲಿ ಲಗ್ನದಲ್ಲೇ ಗುರುಚಂದ್ರ ಯೋಗ ಇದ್ರು, 4ನೇ ಮನೆಯಲ್ಲಿ ತುಲಾ ರಾಶಿಯಲ್ಲಿ ಶನಿ ಉಚ್ಚಂಗತ ಅಂತ ಹೇಳ್ತೇವೆ, ಮಂಡಲಾಧಿಪತಿ ಯೋಗ ಅಂತೇವೆ. ಆದರೂ ಅರ್ಧ ಅಷ್ಟಮ ಶನಿಯೇ. ಸುಖ ಇದ್ದಾಗಿತ್ತು, ಸುಖದ ಮನೆಯಲ್ಲಿ ಶನಿ, ವಾವ್ ಅನ್ನಿಸ್ತಿತ್ತು. ಆದರೆ ಎಲ್ಲಿ ನನ್ನ ಭಗವಂತ ನೆಮ್ಮದಿಯಾಗಿದ್ದೆ? ನೋಡೋಕ್ ಮಾತ್ರ ಹೊರಗಡೆ ಘಮ 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 ಘಮ, ಹೌದಲ್ವಾ? ಆದರೆ ನಾವು ಆತ ಭಗವಂತ, ಅದು ಅವತಾರ ಪುರುಷ. ಆತ ಬಂದಿದ್ದು 2 ಉದ್ದೇಶ. ಒಂದು ರಾವಣ ಸಂಹಾರ, 2ನೇದು ರಾಜ್ಯ ಪರಿಪಾಲನ. ಒಂದು ದೊರೆ ಹೇಗೆ ಪಾಲನೆ ಮಾಡಬೇಕು, ಮಕ್ಕಳನ್ನ, ಪ್ರಜೆಗಳನ್ನ ಯಾವ ತರ ನೋಡ್ಕೋಬೇಕು ಅನ್ನುವುದನ್ನ ಲೋಕಕ್ಕೆ ತಿಳಿಸ್ಲಿಕ್ಕೆ ಬಂದಿದ್ದೇವಿನ ತನ್ನ ಸಂಸಾರ, ತನ್ನ ಕುಟುಂಬ, ತನ್ನ ಒಡಹುಟ್ಟಿದವರು, ತನ್ನಮ್ಮ, ತನ್ನಪ್ಪ, ತನ್ನೆತ್ತವರು, ತನ್ನ ಬಂಧು, ತನ್ನ ಬಳಗ, ತನ್ನ ಪ್ರೀತಿ, ತನ್ನ ಖುಷಿ, ತನ್ನ ಆನಂದ, ತನ್ನ ಹೆಂಡತಿ, ತನ್ನ ಅನುರಾಗ ನನ್ನ ರಾಮಚಂದ್ರ ಪ್ರಭು ಇಲ್ಲವೇ ಇಲ್ಲ. ಕ್ಷಣ ಮಾತ್ರದಲ್ಲಿ ಎಲ್ಲ ಪಡಿಬೋದಿತ್ತು ನನ್ನ ಪ್ರಭು. ಕ್ಷಣ ಮಾತ್ರದಲ್ಲೇ ನೆನಪಿಟ್ಟುಕೊಳ್ಳಿ, ತಗೊಳ್ಳಿಲ್ಲ. ಧರ್ಮವನ್ನು ಬಿಟ್ಟು ನನ್ನ ಧರ್ಮ ಪ್ರಭು ನಡಿಲೇ ಇಲ್ಲ. ಅದಕ್ಕೆ ಧರ್ಮಕ್ಕೆ ಸಾಕ್ಷಿ ನನ್ನ ರಾಮಚಂದ್ರ ಪ್ರಭು. ಅಂತ ಪ್ರಭು ಓಡಾಡಿದಂಥ ಸ್ಥಳ ನಮ್ಮದು. ಅಂಥದ್ದು ರಾಮರಿಗೆ ಬಿಡ್ಲಿಲ್ಲ. ಅಷ್ಟು ಧರ್ಮಬದ್ಧವಾಗಿ ನಡೆದಂತ ನನ್ನ ರಾಮಚಂದ್ರ ಪ್ರಭುವನ್ನ ರಾವಣಾಸುರನೇ ಒಪ್ಪಿಕೊಳ್ಳಲಿಲ್ಲ. ಲೆಕ್ಕ ಹಾಕೊಳ್ಳಿ. ರಾಮನ ಧರ್ಮ ರಾಮನಿಗೆ, ರಾವಣಾಸುರನಿಗೆ ಮೆಚ್ಚುಗೆ ಆಗಲಿಲ್ಲ. ನನ್ನ ಕೃಷ್ಣಯ್ಯ, ಅಬ್ಬೋ ಶ್ರೀರಾಮಚಂದ್ರ, ಖುದ್ದು ಸ್ವಂತ ಸೋದರ ಮಾವ, ಆತನಿಗೆ ಮೆಚ್ಚುಗೆ ಆಗಲಿಲ್ಲ, ಕಂಸ ಮಾಮನಿಗೆ. ನನ್ನ ಕೃಷ್ಣಯ್ಯ ಲೋಕಪಾಲಕ, ಲೋಕರಕ್ಷಕ, ಲೋಕಕ್ಕೆ ಅಂದ, ಲೋಕಕ್ಕೆ ಆನಂದ, ಪರಿಪೂರ್ಣ ಪರಮಾತ್ಮ. ಮೆಚ್ಚುಗೆ ಆದ್ನ ಕಂಸನಿಗೆ ರಾಮನ ಗುಣ, ರಾವಣಾಸುರನಿಗೆ ಮೆಚ್ಚುಗೆ ಆಗ್ಲಿಲ್ಲ. ಕೃಷ್ಣರ ಆ ಒಂದು ಗುಣ, ಖುದ್ದು ರಾವಣಾಸುರ ಆದ್ರೂ ಎಲ್ಲೋ ದೂರದಲ್ಲಿದ್ದಂಥ ರಾಕ್ಷಸ, ಬಿಡಿ ಅವನು ರಾಕ್ಷಸ, ತನ್ನವನೇ, ತನ್ನ ಮನೆಯವನೇ, ತನ್ನ ಖುದ್ದು ಸೋದರ ಮಾವನಿಗೆ ಮೆಚ್ಚುಗೆ ಆಗಲಿಲ್ಲ. ಅವನ ಮೇಲೆ ಹೆಚ್ಚು ಕಡಿಮೆ ಎಷ್ಟು ಬಾರಿ ಅಟೆಂಪ್ಟ್ ನಡೆಯುತ್ತೆ ಗೊತ್ತಾ? ಹುಟ್ಟಿದಾಗಲಿಂದಲೂ ಆ 8 ವರ್ಷ ತುಂಬುವವರೆಗೂ ಕಡಿಮೆ ಕಡಿಮೆ ಅಂದ್ರೂ 30 ಬಾರಿ ಹೆಚ್ಚು ಕಡಿಮೆ. ಭಾಗವತ ಒಂದು 10 ಬಾರಿ ಓದಿದ್ರೆ ಅಲ್ಲಿ ಸಿಗುತ್ತೆ. ಒಂದು ಹೆಚ್ಚು ಕಡಿಮೆ 30 ಬಾರಿ ಅಟೆಂಪ್ಟ್ ಟು ಮರ್ಡರ್. ಅಷ್ಟು ಬಾರಿ ಅಟ್ಯಾಕ್ ನಾವು ಕೇಳ್ತಿರ್ತೇವೆ. ಈಗ ಚೇಸ್ ಮಾಡಿದ್ರಂತೆ, ವಿಷ ಹಾಕಿದ್ರಂತೆ, ಇನ್ನೊಂದಂತೆ, ಹಂಗಂತೆ, ಹಿಂಗಂತೆ, ಇದೆಲ್ಲ ಕೇಳ್ತೇವಲ್ವಾ? ಇದೆಲ್ಲ ರೀತಿಯಲ್ಲೂ ನಡೆದಿದೆ. ಖುದ್ದು ಸೋದರ ಮಾವ. ಜಾತಕದಲ್ಲಿ ದೋಷವಿಲ್ಲದಿದ್ದರೆ ಅದೆಲ್ಲ ನಡಿಬೇಕಿತ್ತು. ಅವತಾರ ಪುರುಷರು, ಅವರೆಲ್ಲ ಅಂಶ ಅವತಾರಗಳು. ನಮಗ್ ತೋರಿಸ್ಲಿಕ್ಕೆ ಬಂದಿದ್ದು. ಸೋದರ ಮಾವ ಕೂಡ ಬಿಡಲ್ಲ ಕಣೋ, ಹೆಂಗೆಲ್ಲ ವಿಷಯ ಇಟ್ಟಿರ್ತಾನೆ ನೋಡೋ ಅಂತ ತೋರಿಸ್ಲಿಕ್ಕೆ ಇನ್ನು ನಾವೆಷ್ಟು ಹುಲುಮಾನವರು ನಾವು, ಹುಲುಮಾನವರು ನಾವು. ನಾವು ಪರಿತಪಿಸಲೇಬೇಕು. ಅದಕ್ಕೇನಾದ್ರೂ ರಕ್ಷಣೆ ಇದೆಯಾ ಅಂದ್ರೆ ಒಂದು ಅದ್ಭುತವಾದಂಥ ರಕ್ಷಣೆ ಇದೆ. ಒಂದು ಅದ್ಭುತವಾದಂಥ ರಕ್ಷೆ ಇದೆ.
ಮನೆಯಲ್ಲಿ ಒಂದು ಪುಟ್ಟದಾಗಿ ಗಣ ದಿಗ್ಬಂಧ ತಂದಿಟ್ಟು, ಇಲ್ಲವೇ ಹನುಮ ದಿಗ್ಬಂಧ ತಂದಿಟ್ಟು ಶನಿವಾರ ನಿತ್ಯ ಉಪಾಸನೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಈ ಗ್ರಹ ದೋಷಗಳಿಗೆ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಒಂದು 108 ಬಾರಿ ಜಪ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಮಂತ್ರ ಇದು, 2 ಲೈನಿನ ಮಂತ್ರ. ಯಾಕಂದ್ರೆ ಹನುಮರು ಹುಟ್ಟಿದಾಗ ಒಂದು ಪವಾಡ ನಡೆಯುತ್ತೆ. ಎಲ್ಲ ದೇವಾನುದೇವತೆಗಳು ಬಂದು ಆಶೀರ್ವಾದ ಮಾಡ್ತಾರೆ. ನೆನಪಿಟ್ಕೊಳ್ಳಿ, ನವಗ್ರಹಗಳು ಕೂಡ ಬಂದು ಆಶೀರ್ವಾದ ಮಾಡ್ತಾರೆ. ಸೊ ಹನುಮೋಪಾಸನೆ ಮಾಡಿದ್ರೆ ನವಗ್ರಹಗಳಲ್ಲಿ ಯಾವ ಗ್ರಹ ದೋಷ ಇದ್ರೂ ಕೂಡ ತಡೆ ಹಾಕುತ್ತೆ. ಬರೀ ಶನಿ ಅಷ್ಟೇ ಅನ್ಕೋಬೇಡಿ, ಸೂರ್ಯ ಖುದ್ದು ವ್ಯಾಕರಣವನ್ನ ಕಲಿಸಿದವರು, ತನ್ನ 100ನೇ ಒಂದು ಶಕ್ತಿಯನ್ನ ಹನುಮರಿಗೆ ಕೊಟ್ಟವರು. ಚಂದ್ರ ತಾಯಿ ಜಗನ್ಮಾತೆ ಸೀತಾದೇವಿಯ ಜೊತೆಯಲ್ಲಿದ್ದಿದ್ದು, ಗುರು ಶ್ರೀರಾಮಚಂದ್ರರೇ ಇದ್ದಿದ್ದು. ಯೋಚನೆ ಮಾಡಿ ನೋಡಿ, 1, 2 ನನ್ನ ಹನುಮರಿಗೆ ಎಲ್ಲ ಲಕ್ಷ್ಮಣ ಸರ್ಪ ಸಂಕೇತ ಜೊತೆಯಲ್ಲಿದ್ದಿದ್ದು. ಇದೆಲ್ಲ ಒಂದು ಲೆಕ್ಕಗಳಿದ್ದಾವೆ. ಸೊ ಅಂತ ಹನುಮರಿಗೆ ಈ 3,000,000 ದೇವತೆಗಳ ಆಶೀರ್ವಾದ. ಆ ಇಂದ್ರನ ವಜ್ರಾಯುಧಕ್ಕೆ ಪೆಟ್ಟಾಗಿ ಬಿದ್ದಾಗ ವಾಯು ಸ್ತಂಭೀಭೂತನಾಗಿ ಬ್ರಹ್ಮರೇ ಬಂದು ನನ್ನ ಬ್ರಹ್ಮಾಸ್ತ್ರವು ಕೂಡ ಈತನನ್ನ ಏನು ಮಾಡುವುದಿಲ್ಲ, ಈತ ಚಿರಂಜೀವಿ ಆಗುತ್ತಾನೆ ಅಂತ ವರ ಕೊಡ್ತಾರೆ. ಆಗ ಇಂದ್ರ ಬಂದು ನನ್ನ ವಜ್ರಾಯುಧ ಕೂಡ ಇನ್ನು ಮೇಲೆ ಈತನ ಮೇಲೆ ಏನೂ ಆಗೋಲ್ಲ ಅನ್ನತಕ್ಕಂಥದ್ದು. ಈ ರೀತಿ ಒಬ್ಬೊಬ್ರೆ ಅಗ್ನಿ ಬಂದು ನನ್ನ ಅಗ್ನಿ ಸುಡಲ್ಲ, ವರ್ಣ ಬಂದು ಕೂಡ ಇದೇನು ಗೊತ್ತಾ, ಜ್ವರಬಾಧೆಗಳು, ಬಾಯಾರಿಕೆ, ಬಳಲಿಕೆ, ಸುಸ್ತು, ವರುಣದೇವರ ಪೂಜೆ ಮಾಡಿದ್ರೆ ಅದು ಬರುತ್ತೆ. ವರುಣ ಗಾಯತ್ರಿ ಮಂತ್ರವನ್ನ ನಾವು ಅನುಷ್ಠಾನ ಮಾಡ್ಕೋತೀವಿ. ಓಂ ಜಲಬಿಂಬಾಯ ವಿದ್ಮಹಿ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಇದನ್ನ ಮಾಡ್ಕೋತಲೇ ಇರ್ತವೆ. ವರುಣ ಗಾಯತ್ರಿ ಮಂತ್ರ. ಬಳಲಿಕೆ, ಸುಸ್ತು ಅನ್ನೋದೆಲ್ಲ ಹೊರಟೋಗುತ್ತೆ. ಒಂದೊಂದಕ್ಕೂ ಒಂದೊಂದು ಮಂತ್ರಕ್ಕೂ ಒಂದೊಂದು ಶಕ್ತಿ ಇದೆ ನೋಡಿ. ಅಷ್ಟೂ ದೇವತೆಗಳು ಬಂದು ಕೊಟ್ಟಿರುವ ಆಶೀರ್ವಾದ. ಅಶ್ವಿನಿ ದೇವತೆಗಳು ಬರ್ತಾರೆ, ಅನಾರೋಗ್ಯ ಅನ್ನೋದೇ ಬರೋಲ್ಲ. ರೋಗ ಬಿಡಿ, ಅನಾರೋಗ್ಯ ಅನ್ನೋದೇ ಬರೋಲ್ಲ ಇನ್ನು ಈ ಜೀವಿಗೆ ಅನ್ನತಕ್ಕಂಥದ್ದು. ಈ ರೀತಿ ವರುಣದೇವ, ಅಗ್ನಿದೇವ, ಒಬ್ಬರ ಇಬ್ಬರ ಎಲ್ಲರೂ ತಮ್ಮ ಅಸ್ತ್ರ ಶಸ್ತ್ರ ಎಲ್ಲವನ್ನ ಕೊಡ್ತಾರೆ. ಅದರಿಂದ ಹನುಮರ ಒಂದು ವಿಶೇಷ ಮಂತ್ರವಿದೆ. ಇದನ್ನ ಒಂದು ಹನುಮ ದಿಗ್ಬಂಧ ಇಲ್ಲ ಗಣ ದಿಗ್ಬಂಧ ಮನೆಯಲ್ಲಿಟ್ಟು ನಿತ್ಯ ಜಪ. ಏನಂದ್ರೆ ಕಂಪಲ್ಸರಿ ಪ್ರತಿ ಪ್ರದೋಷದ ದಿನ ಯಾರಿಗಾದ್ರೂ ಸ್ವಯಂ ಪಾಕ ದಾನ ಮಾಡ್ಬೇಕು. ಇದನ್ನ ಮಾಡ್ಬೇಕಾದ್ರೆ ತಿಂಗಳಿಗೊಂದು ಪ್ರದೋಷ ಇಲ್ಲ ತಿಂಗಳಿಗೆ 2 ಪ್ರದೋಷ ಬರುತ್ತಲ್ಲ, ಮಾಡ್ಕೋಬಹುದು. ಶಕ್ತಿ ಇದೆಯಾ ಪ್ರತಿ ಶನಿವಾರವೂ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ವಿಶೇಷವಾಗಿ ಕಂಪಲ್ಸರಿ ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಷತೆ ಹನುಮ ದಿಗ್ಬಂಧ ಇಲ್ಲ ಗಣ ದಿಗ್ಬಂಧ ಇಟ್ಟು ಪೂಜೆ ಮಾಡಿಕೊಂಡು ಅವತ್ತು ಕಂಪಲ್ಸರಿ ಪ್ರದೋಷದ ದಿನ ಒಂದು 4 kg ಅಕ್ಕಿ, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಒಂದು ಸ್ವಲ್ಪ ಎಳ್ಳು, ತುಪ್ಪ, ಜೇನು, ಉಪ್ಪು, ಮೆಣಸು, ಉಪ್ಪು, ಆಮೇಲೆ ಹುಣಸೆ ಹಣ್ಣು, 3 ಥರದ ತರಕಾರಿ, 3 ಥರದ ಬೇಳೆ, 3 ಥರದ ಸೊಪ್ಪು, 3 ಥರದ ಹಣ್ಣು, ಒಂದು ಸ್ವಲ್ಪ ಹೂವು, ಒಂದು ಕೈ ವಸ್ತ್ರ, ಈ ಥರದ್ದು ಒಂದು ಪುಟ್ಟ ಕೈ ವಸ್ತ್ರ ಇಟ್ಟು, ಕೈ ಒರೆಸ್ಕೊಳ್ಳೋ ವಸ್ತ್ರ ಇಟ್ಟು, ಎಳ್ಳೆಣ್ಣೆ ಮಿಸ್ ಮಾಡಬಾರ್ದು, ಅದೊಂದು 1/4 ಲೀಟ್ರ್ ಆದರೂ ಸರಿ ಹಾಕಿ ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ಬಿಟ್ಟು ಹನುಮರ ಗುಡಿ ಇಲ್ಲ ಶ್ರೀನಿವಾಸರ ಗುಡಿ ಇಲ್ಲ ಗಣಪತಿ ಗುಡಿಯಲ್ಲಿ ಒಂದು ಅರ್ಚನೆ ಮಾಡಿಸಿ ಯಾರಾದರೂ ಒಂದು ಬಡ ಕುಟುಂಬಕ್ಕೆ ದಾನ ಮಾಡುತ್ತಾ ಬರುತ್ತಿದ್ದರೆ ಈ ಗ್ರಹದೋಷ ನಿವಾರಣೆಗಳಾಗುತ್ತೆ. ಅದರಲ್ಲೂ ಆ ಗ್ರಹದೋಷಗಳ ನಿವಾರಣೆಗೆ ಈ ಮಂತ್ರವನ್ನ ಸದಾ ಜಪ ಮಾಡಿಕೊಳ್ಳತಕ್ಕಂಥದ್ದು ಮಾಡ್ಕೊಳ್ಳಿ. ಅಂಜನಾಗರ್ಭ ಸಂಭೂತಂ ಕುಮಾರಾಂ ಬ್ರಹ್ಮಚಾರಿಣಾಂ ದುಷ್ಟಗ್ರಹ ನಿವಾಸಾಯ ಹನುಮಂತಂ ಉಪಾಸ್ಮಹೇ. ಮತ್ತೊಮ್ಮೆ ಹೇಳ್ತೇನೆ, ಅಂಜನಾಗರ್ಭ ಸಂಭೂತಂ ಕುಮಾರಾಂ ಬ್ರಹ್ಮಚಾರಿಣಂ ದುಷ್ಟಗ್ರಹ ನಿವಾಸಾಯ ಹನುಮಂತಂ ಉಪಾಸ್ಮಹೇ. ಇದನ್ನ ಒಂದು ದಿನಕ್ಕೊಂದು 42 ಬಾರಿ. ಏನೋ ಗ್ರಹ ಬಾಧೆ ಎಲ್ಲ ಮಾಡ್ತಿದ್ದೀರಿ, ದಿಕ್ಕು ತೋಚ್ತಿಲ್ಲ. ಯು ಗಾಟ್ ದುಡ್ಡಿದೆ, ಆತ್ಮಶಕ್ತಿ ಇದೆ, ಶಕ್ತಿ ಇದೆ, ಬುದ್ಧಿ ಬಲ ಇದೆ, ಜ್ಞಾನ ಬಲ ಇದೆ, ಒಳ್ಳೆ ಟೀಮ್ ಇದೆ, ಬಟ್ ಸ್ಟಿಲ್ ಥಿಂಗ್ಸ್ ಆರ್ ನಾಟ್ ಮೂವಿಂಗ್, ಇಟ್ಸ್ ನಾಟ್ ಇನ್ ಯುವರ್ ಕಂಟ್ರೋಲ್. ಏನ್ ಗುರುಗಳೇ ಇದು, ಏನ್ ಮಾಡಿದ್ರು? ಯಾವುದೋ ಒಂದು ಗ್ರಹ ಚೇಷ್ಟೆ ಜಾತಕದಲ್ಲಿ ತಡೆ ಹಾಕ್ಬಿಟ್ಟಿರುತ್ತೆ.
ಯಾರೋ ದುಷ್ಟಗ್ರಹ ನಮಗೆ ಪ್ರವೇಶ ಮಾಡಿಬಿಟ್ಟಿರ್ತಾನೆ, ಯಾರ್ದು ಕಾಣದ್ದು ಒಂದು ಕೆಡು ದೃಷ್ಟಿ ನಮ್ಮ ಮೇಲೆ ಬಿದ್ದುಬಿಟ್ಟಿರುತ್ತೆ. ಈ ಮಂತ್ರೋಪಾಸನೆಯನ್ನ ಮಿನಿಮಮ್ 21 ಇಲ್ಲ 42 ಇಲ್ಲ 108 ಬಾರಿ ಮನೇಲಿ ಬೆಳಿಗ್ಗೆ ಎದ್ದು ಸ್ನಾನ ಆಗಿದ್ದೆ ದೇವ್ರ ಮನೇಲಿ ಕುಳಿತುಕೊಂಡು ಇಲ್ಲ ಡ್ಯೂಟಿಲಿ ಹೋಗುವಾಗ ಆದರೂ ಇದನ್ನ ರೆಕಾರ್ಡ್ ಮಾಡ್ಕೊಂಡು ಈ ಮಂತ್ರವನ್ನೇ ಕಟ್ ಮಾಡಿ ಜಪ ಮಾಡ್ತಾ ಬನ್ನಿ, ಕೇಳ್ಕೊಳ್ತಾ ಬರ್ತಕ್ಕಂಥದ್ದು ಮಾಡಿ. ಅಂಜನಿ ಗರ್ಭ ಸಂಭೂತಂ ಕುಮಾರಾಂ ಬ್ರಹ್ಮಚಾರಿಣಾಂ ದುಷ್ಟಗ್ರಹ ನಿವಾಸಾಯ ಹನುಮಂತಂ ಉಪಾಸ್ಮಹೇ. ವಿಶೇಷ ಮಂತ್ರ. ಎಂಥ ದುಷ್ಟಗ್ರಹ ನಿವಾಸವಾಗಿದ್ದರೂ ಒದ್ದು ಓಡಿಸೋ ಶಕ್ತಿ ಹನುಮಂತರಿಗಿದೆ. ಅದು ನೋಡಿ, ನಮಗೀಗ ಏನಾಗುತ್ತೆ, ದುಷ್ಟ ಒಳ್ಳೇದು ಕೆಟ್ಟದ್ದು ಎರಡೂ ಇಲ್ಲ. ನಾವು ಚೆನ್ನಾಗಿದ್ದಾಗ ತಿನ್ನೋ ಇಡ್ಲಿ ಅಮೃತ ಗಟ್ಟಿ. ಕೆಡುತು ಅಂತ ಇಟ್ಕೊಳ್ಳಿ, ಉಬ್ಬಿದ ವಸ್ತು ಯಾವುದು ತಿನ್ಬಾರ್ದು, ಹುಳಿ ಬಂದು ಉಬ್ಬಿದ ವಸ್ತು ತಿನ್ನಬಾರ್ದು ಅಂತ ಹೇಳ್ತಾರೆ. ತಾಗಳಿ ಉಲ್ಟಾ ಪಾಲ್ಟಿ ಮೂಗ್ನಲ್ಲಿ ಬಾಯಿನಲ್ಲೆಲ್ಲ ಕಿತ್ಕೊ ಬಂದ್ಬಿಡ್ತು. ಗಂಜಿ ಕೂಡ ಒಳಗಡೆ ಹೋಗಕ್ ಬಿಡಲ್ಲ. ಮಾಮೂಲಿ ಅನ್ನ ಸಾಂಬಾರು ಬಿಟ್ಬಿಡಿ, ಗಂಜಿ ಕೂಡ ಒಳಗಡೆ ತೆಗೆದುಕೊಳ್ಳಲು ಬಿಡುವುದಿಲ್ಲ. ಈ ರೀತಿ ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಇದನ್ನೇ ಹೇಳೋದು, ಒಳ್ಳೆಯವ್ರು ಕೆಟ್ಟವ್ರಾಗ್ಬಿಡ್ತಾರೆ. ಏನೋ ಹಿಂಗ್ ಮಾಡಿಬಿಟ್ಟ ಇವನು, ಹೇಸಿಗೆ ಮಾಡಿಟ್ಬಿಟ್ನಲ್ಲೋ, ಕರೆದು ಮತ್ತೆ ಅವಕಾಶ ಕೊಟ್ನಲ್ಲೋ, ಇಂಥ ಒಂದು ನಮಕ್ಕರಾಮ್ ಕೆಲಸ ಮಾಡಿಬಿಟ್ಟ, ನಂಬಿಕೆ ದ್ರೋಹಿ ಕೆಲಸ ಮಾಡಿಬಿಟ್ಟ, ಯಾವುದೋ ರೂಪದಲ್ಲಿ ಇವರ ಇಂಥದ್ದ, ನನ್ನ ಹೆಂಡ್ತಿನ, ನನ್ನ ಗಂಡನ, ಎಲ್ಲೋ ಒಂದು ಯಾಕೆ ಹೀಗಾಯ್ತು ಅವಮಾನ. ಮೊನ್ನೆ ಕೂಡ ಒಂದು ಜಾತಕ ಪಾಪ ಒಂದೇ ಮಾತು, ನಿನ್ನ ಮದುವೆ ನರಕವೇ, ಸ್ತ್ರೀ ಶಾಪ ಉಂಟು, ಅವಳೇ ನಿನಗೆ ಮಾರಕ. ಅಂದ್ರೆ ಮದುವೆ ಆಗಿದೆ ಮಕ್ಕಳೇ, 4 ತಿಂಗಳಿಗೆ ಡೈವರ್ಸ್ಗೆ ಹೋಗಿದೆ. ಕಾರಣ ಇಷ್ಟೇ, ಮದುವೆ ಆದಾಗಿಂದ ಮುಟ್ಟೋಕ್ಕೂ ಬಿಟ್ಟಿಲ್ಲ, ಪ್ರಥಮ ಶಾಸ್ತ್ರವೂ ಇಲ್ಲ, ಏನೂ ಇಲ್ಲ. ಏನೋ ಕಾರಣಗಳು ಹೇಳ್ತಿದ್ದಾಳೆ ಮಗು. ಏನಿರ್ಬೋದು, ಇರ್ಲಿ ಅಂತ ನೋಡೋಣ ಆಗ್ಲಿಲ್ಲ. ಕಡೆಗೆ ಹುಡುಕಿ ತೆಗೆದು ನೋಡಿದ್ರೆ ಆಕೆಗೆ ಆಲ್ರೆಡಿ ಇನ್ನೊಬ್ಬರ ಜೊತೆ ಸಂಬಂಧ, ಮದುವೆ ಎಲ್ಲ ಆಗ್ಬಿಟ್ಟಿದೆ. ಎಳೆ ಇಲ್ಲ, ಮನೆಯಲ್ಲೂ ಮುಚ್ಚಿಟ್ಟು ಮದುವೆ. ಸಿಕ್ಕಿ ಕೂಡ ಸಿಕ್ಕಾಕೋಬಿಟ್ಟಿದ್ದಾಳೆ ಆತನ ಜೊತೆಯಲ್ಲೇ, ಆತನ ರೂಮಿನಲ್ಲಿ, ಗೆಳೆಯನ ರೂಮಿನಲ್ಲಿ. ಯಾರನ್ನ? ಮೊದಲಿಗೆ. ಹೇಗಿರುತ್ತೆ ಕುಟುಂಬಕ್ಕೆ ನಿಂತು, ಸಾವಿರಾರು ಜನಗಳ ಮುಂದೆ ನಿಂತು ಮದುವೆ ಮಾಡಿ, ಆ ಗೌರವ, ಆ ಒಂದು ಪಲ್ಲಕ್ಕಿ ತರ ಉತ್ಸವ ಹೆಂಗಿರುತ್ತೆ ಯೋಚನೆ ಮಾಡಿ. ಇಷ್ಟು ಇರ್ಲಿಲ್ವಾ? ಎದ್ದು ಹೋಗ್ಬಿಡ್ಬೇಕಿತ್ತು ಎಲ್ಲೋ, ಯಾರಿಗೂ ತೊಂದರೆ ಕೊಡದೆ ಬರೆದಿಟ್ಬಿಟ್ಟಮ್ಮ, ನಾನು ಹಿಂಗ ಆಗ್ಬಿಟ್ಟಿದ್ದೇನೆ, ದಯಮಾಡಿ ನನ್ನ ಮೇಲೆ ಕನಸುಗಳು ಕಟ್ಕೋಬೇಡಿ, ಬದುಕು ಕೊಟ್ಬಿಟ್ಟಿದ್ದೀನಿ, ಒಬ್ಬರು ನಂಬಿ ಬಿಟ್ಟಿದ್ದೀನಿ, ತಾಳಿ ಕಟ್ಟಿಸ್ಕೊಬಿಟ್ಟಿದ್ದೀನಿ, ಇಲ್ಲ ಎಲ್ಲ ನಮ್ಮ ನಡುವೆ ಆಗಿಬಿಟ್ಟಿದೆ, ಬೇಡಮ್ಮ, ಇನ್ನೊಬ್ಬರ ಜೀವನ, ಇನ್ನೊಬ್ಬರ ಕುಟುಂಬ, ಮಾನ ಮರ್ಯಾದೆ ನಿಮ್ದು ಎಲ್ಲ ಇದಾಗ್ಬಿಡುತ್ತೆ. ಬರೀ ನೀವು 4 ಜನ ಅಳೋದು ಬೆಟ್ರ, 4,000 ಜನದ ಮುಂದುಗಡೆ ಅಳೋದು ಬೆಟ್ರ. ಯೋಚನೆ ಮಾಡಿ ನೋಡಿ ಆ ಹುಡುಗನ ಪಾಡೇನು. ಆಲ್ರೆಡಿ ಇದೆ ದುಷ್ಟಗ್ರಹ ಬಾಧೆ ಅವನ ಜಾತಕದಲ್ಲಿದೆ. ಕಣ್ಣೀರೇ. ಯಾರಿಗೆ ಹೇಳ್ತೀರಿ ಮಗು? ಮದುವೆಗೆ ಮೊದಲೇ ಬಂದಿದ್ನ ನನಗೆ ಈ ಥರದ್ದಾಗುತ್ತೆ, ಬಿಡುವುದಿಲ್ಲ. ದುಷ್ಟಗ್ರಹಗಳು ಬಿಡುವುದಿಲ್ಲ. ಆದ್ಮೇಲೆ ಎಲ್ಲ ಆದ್ಮೇಲೆ ಸರಿ, ಅಟ್ಲೀಸ್ಟ್ ಇದಕ್ಕೊಂದು ದಾರಿ, ನಮಗೊಂದು ದಾರಿ ಗೊತ್ತಾಗಲಿ ಅಂತ ಇಂಥದ್ದೊಂದು ಹುಡುಕಿ ನಿಮಗೆ ಆಗಾಗ ಈ ಥರ ಒಂದು ಮಂತ್ರಾನುಷ್ಠಾನಗಳನ್ನು ಕೊಡ್ತಿದ್ದಾನೆ. ದಯಮಾಡಿ ಒಂದು ಹನುಮ ದಿಗ್ಬಂಧ ಇಲ್ಲವೇ ಗಣ ದಿಗ್ಬಂಧ ತಂದಿಟ್ಟು ಇದನ್ನ ಪೂಜೆ ಮಾಡ್ಕೊಳ್ತಾ, ಅವತ್ತು ಪ್ರದೋಷದ ದಿನ, ಹನುಮರಿಗೆ ಪ್ರದೋಷ ಅಂದ್ರೆ ತುಂಬಾ ಇಷ್ಟ. ಆ ಪ್ರದೋಷ ಸಂದರ್ಭದಲ್ಲಿ ಈ ರೀತಿ ಸ್ವಯಂ ಪಾಕ ತಗೊಂಡು ತಿಂಗಳಿಗೆ 1 ದಿನ 4 kg ಅಕ್ಕಿ, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಒಂದು ಸ್ವಲ್ಪ ಎಳ್ಳೆಣ್ಣೆ, ಒಂದು ಚಿಕ್ಕ ಒಂದು ತುಪ್ಪ, ಒಂದು 1/4 ಲೀಟ್ರು ಇಲ್ಲ ಅರ್ಧ ಲೀಟ್ರ್ ಎಳ್ಳೆಣ್ಣೆನೇ ಹೇಳಿ, 3 ರೀತಿಯ ತರಕಾರಿ, ನಿಮ್ಗೆ ಇಷ್ಟ ಇದ್ರೆ 3 kg ಕೊಡಿ, ಇಲ್ಲ ಒಂದು 300 ಗ್ರಾಮ್ ಆದ್ರೂ ಹಾಕಿ, ಒಂದು 3 ರೀತಿಯ ಬೇಳೆ, 3 ರೀತಿಯ ತರಕಾರಿ, 3 ರೀತಿಯ ಸೊಪ್ಪು, 3 ರೀತಿಯ ಹಣ್ಣು, 1-2 ಬಾಳೆಹಣ್ಣು, 2 ಮೂಸಂಬಿ, 1-2 ಆಪಲ್, ಈ ಥರದ್ದು ಹಾಕೊಳ್ಳಿ. ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಏನೇನು ಇದಾವಲ್ವ ಮಕ್ಕಳೇ, ಅದನ್ನು ಹಾಕ್ಕೊಳ್ಳಿ. ಮೆಣಸು, ಉಪ್ಪು ಮರಿಬೇಡಿ, ಹುಣಸೆ ಹಣ್ಣು ಮರಿಬೇಡಿ. ಅದ್ರ ಜೊತೆಯಲ್ಲಿ ಒಂದು ಕೈ ವಸ್ತ್ರ ಇಷ್ಟಿಟ್ಟು, ಒಂದು ಸ್ವಲ್ಪ ಬಿಡಿ ಹೂ ಇಲ್ಲ ಒಂದು ಮಲ್ಲಿಗೆ ಹೂವು ಇಷ್ಟು ಹಾಕಿ ದೇವ್ರ ಮುಂದ್ಗಡೆ ಪೂಜೆ ಮಾಡಿ, ಹನುಮರ ಆಲಯ ಇಲ್ಲ ಶಿವಾಲಯ ಇಲ್ಲ ಗಣಪತಿ ಆಲಯ ಯಾವುದು ನಿಮಗೆ ಹತ್ರ ಆಗುತ್ತೋ ಹೋಗಿ ಒಂದು ಅರ್ಚನೆ ಮಾಡಿಸಿ. ಯಾರೋ ಒಬ್ಬ ಕೂಲಿ ಆಳು, ಯಾರೋ ಒಬ್ಬ ಹೌಸ್ ಕೀಪಿಂಗ್ ಆಳು, ಯಾರೋ ಒಬ್ಬ ಮನೆ ಕೆಲಸದಾಳು ತಗೊಳಪ್ಪ ಅಂತ ಹೆಂಗೆ ಕೊಟ್ಬಿಡಿ.
ಪವಾಡಗಳು ನಡೆಯುತ್ತೆ ನೋಡಿ. ಮಾಡುತ್ತಾ ಬನ್ನಿ ನೋಡಿ, ಅಲ್ಲೊಂದು ಅದ್ಭುತ ಪವಾಡ. ಈ ದುಷ್ಟ ಗ್ರಹ ನಿಮ್ಮ ಮೇಲೆ ಏನು ನಿವಾಸವಾಗಿ ನಿಂತಿದೆಯೋ ದೂರ ಹೋಗ್ತಕ್ಕಂಥದ್ದು. ಒಂಚೂರು ಈ ತರ ಗಾಯ ಆಗ್ಬಿಟ್ಟಿದೆ, ಯಾರೋ ಒಂದು ಟಿಂಚರ್ ಹಾಕ್ದಾಗಿ ನಡೆಯುತ್ತೆ. ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ವಂದೇ ಮಾತರಂ. ಆಶ್ಲೇಷ ನಕ್ಷತ್ರ ಚಂದ್ರ ಬುಧನ್ ಸಾರದಲ್ಲಿದ್ದು, ಬುಧ ರೇವತಿ ನಕ್ಷತ್ರ ಸಾರದಲ್ಲೇ ಇರೋದ್ರಿಂದ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಅದ್ಭುತ. ಕನ್ಫ್ಯೂಷನ್ ಆಗ್ತೀರಿ, ಎಕ್ಸ್ಪರ್ಟ್ಸ್ನ ಕೇಳಿ. ನಿಮ್ಮ ಜಾತಕ ಬಲವನ್ನು ಯಾರಾದರೂ ಸರಿಯಾದ ವೈದಿಕರ ಹತ್ರ ಹೋಗಿ ತೋರಿಸಿ, ನಮಗೆ ಯಾವ ವಿದ್ಯೆ ಆಗಿ ಬರುತ್ತೆ, ಯಾರೋ ಹೇಳಿದ್ರು, ಏನೋ ಹೇಳಿದ್ರು ನೋಡಿ. ಆ ವ್ಯಕ್ತಿ ವೈದಿಕರ ಹತ್ರ ಹೋದ್ರು ಕೂಡ ನಿಮ್ಮ ಟೀಚರು ಮಿನಿಮಮ್ 30 ವರ್ಷ ಅನುಭವ ಇರುತ್ತೆ, ನಿಮ್ಮ ಲೆಕ್ಚರರ್ ಮಿನಿಮಮ್ ಒಂದು 20 ವರ್ಷ ಅನುಭವ ಇರುತ್ತೆ. ಯಾರಾದರೂ ವೈದಿಕರು ಕಡಿಮೆ ಅಂದ್ರೆ ಒಂದು 20 ವರ್ಷ ಅನುಭವ ಇರೋರ ಹತ್ರ ಹೋಗಿ ಕೇಳಿ. ಜಾತಕ ಪರಾಮರ್ಶೆ, ನಿಮ್ಮ ಒಂದು ನಾಲೆಜ್ ಪರಾಮರ್ಶೆ, ಅದರ ಮೇಲೆ ಒಂದು ಜಡ್ಜ್ಮೆಂಟ್ ತಗೊಳ್ಳಿ. ಜಾಗ್ರತೆ. ಇಲ್ಲ ಅಂದರೆ ಬುಧನ್ ಸಾರದಲ್ಲೇ ಇರೋದ್ರಿಂದ ನೋಡಿ, ಮೊನ್ನೆ ಕೂಡ ದೊಡ್ಡ ಕಂಪ್ನಿಯಲ್ಲಿ ಇನ್ನೂ ಒಂದು 195 ಜನ ಮನೆಗೆ ಕಳಿಸಿದ್ದಾರೆ. ಫ್ರೆಷರ್ಸು, ಟ್ರೈನಿಂಗು ನಾಟ್ ಅಪ್ ಟು ದಿ ಮಾರ್ಕ್ ಅಂತ. ಇದೇ ನಡೀತಿದೆ. ಆ ಒಂದು ಕಂಪ್ನಿಲಿ ನಡೀತಿಲ್ಲ, ಎಲ್ಲ ಕಂಪ್ನಿಲೂ ನಡೀತಿದೆ. ನಮ್ಮ ಬೆಂಗಳೂರಲ್ಲಿರೋ ಕಂಪ್ನಿ, ನಮ್ಮ ಕರ್ನಾಟಕದ ಕಂಪ್ನಿ, ನಮ್ಮ ಹೆಮ್ಮೆ ಅಂತ ನಾವು ಏನು ಅಂದ್ಕೊಂಡಿದ್ವಿ ಅದಿಲ್ಲ. ಬರೀ ನೀರು ದೋಸೆ ತೋರಿಸ್ತಿರೋದು. ಮೈಸೂರು ದೋಸೆ ಅಲ್ಲ, ಮಸಾಲೆ ದೋಸೆ ಅಲ್ಲ, ಮೈಸೂರು ಮಸಾಲೆ ದೋಸೆ ಅಂತ ನಾನು ಮೊನ್ನೆನೇ ನೋಡಿದ್ದು. ಅಪ್ಪನಿಗೋಸ್ಕರ ಆಸ್ಪತ್ರೆಗೆ ಹೋದಾಗ ಕ್ಯಾಂಟೀನಲ್ಲಿ ಹಸುವೆ, ಸರಿ ತಿನ್ನೋಣ ಅಂತ ಹೇಳ್ಬಿಟ್ಟು, ಓ ಹಿಂಗೂ ಇರುದ್ಯಾ ಅಂತ ಪೂರ್ತಿ ಆ ರೀತಿ ತೋರಿಸ್ತಿರೋದು. ಮೈಸೂರು ಮಸಾಲೆ ದೋಸೆ, ಅಲ್ಲಿ ನಾರ್ಮಲ್ ಮಸಾಲೆ ದೋಸೆನೂ ಇಲ್ಲ, ನೀರು ದೋಸೆ ಕಥೆಗಳಾಗ್ತಿದೆ. ನಿಮ್ಮ ವಿದ್ಯೆಗೆ ತಕ್ಕಂಥ ಕೆಲಸಕ್ಕೆ ದಯಮಾಡಿ ಕೇಳಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಇನ್ನು ವೃಷಭ ರಾಶಿ, ಬುಧ ಲಾಭದಲ್ಲಿದ್ದಾನೆ, ಚೆನ್ನಾಗಿದೆ. ಕನ್ಸಲ್ಟೆನ್ಸಿ ವೃತ್ತಿಗಳು, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಆಯಿಲ್ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಹೌಸ್ ಕೀಪಿಂಗ್ ಕನ್ಸಲ್ಟೆನ್ಸಿ, ಸೆಕ್ಯೂರಿಟಿ ಕನ್ಸಲ್ಟೆನ್ಸಿ, ಡಿಟೆಕ್ಟಿವ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಕಾಂಟ್ರಾಕ್ಟ್ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತ ಪ್ರಗತಿ. ಇನ್ನು ಮಿಥುನ ರಾಶಿ, ಚಂದ್ರ ಮಾತಿಗೆ ಸಂಬಂಧಿತ ಉದ್ಯೋಗ, ಟೀಚಿಂಗ್, ಟೆಲಿಕಾಲಿಂಗ್, ಕಸ್ಟಮರ್ ಸರ್ವಿಸ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಲೋನ್ಸ್, ಫಂಡಿಂಗ್, ಈ ರೀತಿಯ ಗೈಡೆನ್ಸ್ ಮಾಡತಕ್ಕಂಥ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಚಂದ್ರ ಸಂಗೀತ, ವಾಣಿಜ್ಯ, ಚಿಕ್ಕ ಪುಟ್ಟ ಒಂದು ಸರ್ವಿಸ್ ಸೆಂಟರ್ಸು, ಕ್ಯಾಮ್ರಾ ರಿಪೇರಿ, ಟಿವಿ ರಿಪೇರಿ, ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಿಪೇರಿ, ಅದ್ಭುತವಾದಂಥ ಪ್ರಗತಿ. ಸಿಂಹರಾಶಿ, ಬುಧ ನೀಚ, ಚಂದ್ರನು ಬುಧನ್ ಸಾರದಲ್ಲಿ 12ನೇ ಮನೆ. ದೊಡ್ಡ ನಿರ್ಧಾರ, ದೊಡ್ಡ ಕೆಲಸ, ದೊಡ್ಡ ಅದು ಇದು ತಲೆ ಕೆಡ್ಸ್ಕೊಳ್ಳೋದಂಥದ್ದು ಏನು ಮಾಡಿ, ನಿಮ್ಗೆ ಎಷ್ಟು ಗೊತ್ತಿದೆ ಅದೇ ಮಾಡಿ. ಇಫ್ ಯು ಆರ್ ಒಂದು ಅಡಿಗೆ ಭಟ್ಟ, ಉಪ್ಪಿಟ್ಟಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಅದನ್ನ ಬಿಟ್ಟು ಬೇರೆ ಇನ್ನೇನು ಮಾಡಕ್ಕೆ ಹೋಗ್ಬೇಡಿ, ಅದೇ ಮಾಡಿ. ಯಾರೋ ಹೇಳಿದ್ರು ದೋಸೆ ಹಾಕ್ತೀನಿ ಅಂದರೆ ಹಾಳಾಗುತ್ತೆ. ಇನ್ಯಾರು ಹೇಳಿದ್ರು ಮೆಕ್ಯಾನಿಕ್ ಓದ್ಬಿಡ್ತೇನೆ ಧುಮುಕ್ ಬಿಡ್ತೀರಿ. ಎಷ್ಟು ಜನ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಉದ್ಯೋಗ ದೊರಕಿದೆ, ರಿಸರ್ಚ್ ಮಾಡಿ. ಎಷ್ಟು ಜನ ಕೆಮಿಕಲ್ ಇಂಜಿನಿಯರ್ಸ್ಗೆ ಉದ್ಯೋಗ ದೊರಕಿದೆ, ರಿಸರ್ಚ್ ಮಾಡಿ. ಸುಮ್ಮನೆ ದುಡುಕೋದಲ್ಲ. ಯಾರೋ ಹೇಳ್ಬಿಟ್ರು ಕೆಮಿಕಲ್ ಇಂಜಿನಿಯರಿಂಗ್, ಫಾರ್ಮಾಸ್ಯೂಟಿಕಲ್ ಮಾಡಿಬಿಡೋಣ, ಕೇಳಿ, ಹುಡುಕಿ, ರಿಸರ್ಚ್ ಮಾಡಿಬಿಟ್ಟು ಏನೋ ಒಂದು 10-15 ಸಾವಿರ ಅಂದರೆ ಹೊಟ್ಟೆ ಉರಿಯುತ್ತೆ ಮಕ್ಕಳು. ಇವತ್ತಿನ ಕಾಲಕ್ಕೆ 10-15 ಸಾವಿರ ಇಸ್ ನಥಿಂಗ್, ಇಟ್ ಇಸ್ ಅ ಬುಲ್ಶಿಟ್. ಬೇಜಾರೇ ಮಾಡ್ಕೋಬೇಡಿ.
ಇಲ್ಲವೇ ಇಲ್ಲ. ಒಂದು ಹೋಟೆಲ್ ಒಂದು ದೋಸೆ ಬಟನ್ 30-40 ಸಾವಿರ 50 ಸಾವಿರ 1 ಲಕ್ಷ ಕೊಡೋರು ಇದ್ದಾರೆ. ಬಿಕಮ್ ಲೈಕ್ ದಟ್. ಒಂದು ಕೈಯಂದಿ ಭವನ್ ಇಲ್ಲೇ ನನ್ನ ಆಫೀಸ್ ಹತ್ರ ಇಲ್ಲೊಂದು ಹುಡುಗ ಒಂದು ದೋಸೆ ಕ್ಯಾಂಪ್ ಹಾಕೊಂಡಿದ್ದಾನೆ. ಸಂಜೆ ಹೊತ್ತಿಗೆ ಹೋಗ್ತಾ ನೋಡ್ತೇನೆ, ಒಂದು ಕಡಿಮೆ ಅಂದ್ರೆ 100 ಜನ ನಿಂತಿರ್ತಾರೆ. ನಾನು ಒಂದು 2 ವರ್ಷದಿಂದ ನೋಡ್ತಿದ್ದಾನೆ. ಬ್ಯೂಟಿಫುಲಿ ಈಸ್ ಡೂಯಿಂಗ್. ಇಷ್ಟಕ್ಕೂ ಇದು ಇಲ್ಲಿರ್ತಕ್ಕಂಥದ್ದು ಅನ್ಯ ಧರ್ಮೀಯರ ಒಂದು ಏರಿಯಾ ಇದು. ತುಂಬಿಕೊಂಡು ಬಿಟ್ಟಿದ್ದಾರೆ. ಏನ್ ಆನಂದ ಗೊತ್ತಾ ಆ ದೋಸೆಗೆ, ಆ ಚಟ್ನಿಗಳು ಇದುವಾಗ ಹಾಗೆ ನಿಧಾನವಾಗಿ ಈಗ ಹೋಗ್ತಾ ಇರ್ಲಿ ಅವನ ಹೊಟ್ಟೆ. ಅದರಿಂದ ಹೇಳ್ತೀನಿ, ಏನಾದ್ರೂ ಒಂದು ಮಾಡಿದ್ರೆ ಒಂದು 100 ಜನಕ್ಕೆ ಅನ್ನ ಕೊಡುವಂತ ಕೆಲಸ. ನಾನೇನ್ ನಿಮ್ ತೂಕಕ್ಕೆ ಬರುವಷ್ಟು ದುಡ್ಡು ಮಾಡಿ ಅಂತ ಹೇಳ್ತೀನಿ. ಜೇಬು ತುಂಬಾ ಕೈ ತುಂಬಾ ಸಾಕು, ಆಮೇಲೆ ನೋಡೋಣ. ಅವನ್ ನಡೆಸಿದ್ರೆ ಗುಲಗಂಜಿ ತೂಕದ ಅದೃಷ್ಟ ಇರಬೇಕು ಅಂತ ಹೇಳ್ತಿರ್ತೇನಲ್ವಾ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಏನೇನೋ ಮಾಡಕ್ ಹೋಗ್ಬಿಡಿ. ಗೊತ್ತಿಲ್ದಿರೋದು ನೋಡಿ, ನಾವು ಹಾಳಾಗ್ಲಿಕ್ಕೆ ಅತಿ ದೊಡ್ಡ ಕಾರಣ ಏನು ಗೊತ್ತಾ? ಒಂದು ಗೊತ್ತಿರೋದನ್ನ ಬಿಟ್ಟು ಬೇರೆ ಏನೋ ಮಾಡಿದ್ರೆ ಹಾಳಾಗ್ತೀವಿ. ಗೊತ್ತಿರೋದನ್ನ ಏನ್ ಮಾಡ್ತಿದ್ರು ಅದನ್ನ ಬಿಟ್ಟು ಬೇರೆ ಏನೋ ಮಾಡಕ್ ಹೋದ್ರೆ ಹಾಳಾಗ್ತೀವಿ. ಹಾಗೆ ಗೊತ್ತಿರುವುದನ್ನ ಗೊತ್ತಿಲ್ಲದೆ ಇರೋದನ್ನ ಮಾಡಕ್ ಹೋದ್ರು ಕೂಡ ಹಾಳಾಗ್ತವೆ. ಗೊತ್ತಿರೋದನ್ನ ಬಿಟ್ಬಿಟ್ಟು ಹಾಳಾಗ್ತವೆ. ಚೆನ್ನಾಗಿ ಏನೋ ಒಂದು ಬಾಳೆ ಬೆಳೆಸ್ತಿದ್ದಪ್ಪ, ನೆಮ್ಮದಿಯಾಗಿದ್ದ, ಅದನ್ನ ಬಿಟ್ಟು ದಾಳಿಂಬೆ ಬೆಳಕ್ ಹೋದ, ಗೊತ್ತಿಲ್ಲದೆ ಇರೋದು ಹಾಳಾದ. ಬಾಳೆ ಮಾಡೋದನ್ನು ನಿಲ್ಲಿಸ್ಬಿಟ್ಟ, ಆಗ್ಲೂ ಹಾಳಾದ ಅಂತ ಹೇಳ್ತೇವೆ. ಗೊತ್ತಿರೋದ್ರಲ್ಲೇ ಎಕ್ಸ್ಪರ್ಟ್ ಆಗಿ ಬೇರೆ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾಗ್ರತೆ ಇಲ್ಲ ಪೆಟ್ಟು. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ. ಮಾತಿಗೆ ಸಂಬಂಧಿತ ಟೆಕ್ನಿಕಲ್, ಕಲಾ ಮಾಧ್ಯಮ, ಬಟ್ಟೆ, ಡಿಸೈನಿಂಗ್, ಡಾನ್ಸು, ಮ್ಯೂಸಿಕ್ಕು, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಲಾಭಕರ. ತುಲಾ ರಾಶಿ ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನರ್ಸ್, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಈ ಬಿಲ್ಡಿಂಗ್ ಮೆಟೀರಿಯಲ್, ಬಿಲ್ಡಿಂಗ್ ಡಿಸೈನ್, ಅಲಂಕಾರ ಮಾಡೋದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸೋದು ತುಂಬಾ ಚೆನ್ನಾಗಿದೆ. ವೃಶ್ಚಿಕ ರಾಶಿ ನೀವು ಲೆಕ್ಕ ಹಾಕೋರಲ್ಲ. ಏನಿದ್ರು ಎದುರುಗಡೆ ನಿಮ್ಗೆ ತುಂಬಾ ಲೆಕ್ಕಗಳಿಟ್ಬಿಟ್ರೆ ನಿಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ, ಪಕ್ಕಕ್ಕೆ ಜರುಗಿಸ್ಬಿಡ್ತಾರೆ. ಯಾರಿಷ್ಟು ಲೆಕ್ಕ ಅಂತ. ಅದಕ್ಕೆ ಹೇಳ್ತಿರ್ತಾನೆ, ವೃಶ್ಚಿಕ ರಾಶಿಯವರು ಬಿಸ್ನೆಸ್ನಲ್ಲಿ ಸ್ವಲ್ಪ ಆಗೋಲ್ಲ. ಬಿಸ್ನೆಸ್ ನೋಡ್ಕೋಬಲ್ರಿ, ಬಿಸ್ನೆಸ್ ಮಾಡು ಅಂದ್ರೆ ಲೆಕ್ಕಗಳು ತುಂಬಿಸೋದು ಅಂತ. ಸೊ ದೊಡ್ಡ ಬಿಸ್ನೆಸ್ ಏನು ಮಾಡ್ಲಿಕ್ಕೆ ಹೋಗ್ಬಿಡಿ. ಸಣ್ಣ ಪುಟ್ಟ ಲೇವಾದೇವಿ, ಒಂದು ಅಂಗಡಿ, ಒಂದು ಸಣ್ಣದಾಗಿ ತರಕಾರಿ, ಜ್ಯೂಸು, ಹಣ್ಣು, ಈ ಥರದ್ದು ಮಾಡ್ತಿರ್ತಕ್ಕಂಥದ್ದು ಅನುಕೂಲಿಸಿ. ಧನುಸು ರಾಶಿ ಕನ್ಸಲ್ಟೆಂಟ್, ಅಡ್ವೈಸ್ ಮಾಡೋ ಉದ್ಯೋಗಗಳು ವಿಶೇಷ ನಿಮ್ಗೆ ಲಾಭ ಕೊಡುತ್ತೆ. ನಿಮ್ ಗೈಡೆನ್ಸ್ ಬೇರೆಯವರಿಗೆ ಲಾಭಕರ, ನಿಮಗಲ್ಲ. ಸೊ ಜಾಗ ತೋರಿಸ್ಕೊಟ್ರಿ, ಮನೆ ತೋರಿಸ್ಕೊಟ್ರಿ, ಮದುವೆ ಮಾಡಿಸ್ಕೊಟ್ರಿ, ಮದುವೆ ಸಂಬಂಧ ಜೋಡಿಸ್ಕೊಟ್ರಿ, ಈ ರೀತಿಯ ಮಧ್ಯವರ್ತಿಯ ಕೆಲಸ ಕಾರ್ಯಗಳು ಅದ್ಭುತ ಪ್ರಗತಿ. ಮಕರ ರಾಶಿ ಮಾತು ಬಲ್ಲವನಿಗೆ ಜಗಳವಿಲ್ಲ. ನಿಮ್ಮ ಮಾತೇ ಬಂಡವಾಳ ಇವತ್ತು. ಎನಿಥಿಂಗ್ ಮಾತಿಗೆ ರಿಲೇಟೆಡ್, ಬ್ಯೂಟಿಫುಲ್. ನಿಮ್ಮ ಮಾತು ಇನ್ನೊಬ್ರು ಕೇಳ್ತಾರೆ, ಇನ್ನೊಬ್ರು ಮಾತು ನೀವು ಕೇಳ್ತಕ್ಕಂಥದ್ದಾಗುತ್ತೆ. ಈ ವೆಹಿಕಲ್ ರಿಪೇರಿ, ವೆಹಿಕಲ್ ಸರ್ವಿಸ್, ವೆಹಿಕಲ್ ಮೇಂಟೆನೆನ್ಸ್, ಈ ಮನೆ ರಿಪೇರಿ ಮಾಡಿಸ್ಕೊಡೋದು, ಆಳುಗಳನ್ನ ಕರ್ಕೊಂಡು ಬಂದು ಮಾಡಿಸೋದು, ಇಂತಹ ಒಂದು ವೃತ್ತಿ ಉದ್ಯೋಗ ವ್ಯವಹಾರ ತುಂಬಾ ಅನುಕೂಲ ಕೊಡುತ್ತೆ. ಕುಂಭರಾಶಿ ವಿಪರೀತ ವೇಗವಾಗಿ ಓಡ್ತಿರುತ್ತೆ ನಿಮ್ಮ ಬ್ರೈನ್. ಇದು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ. ಸೊ ಎಲ್ಲೋ ಇಟ್ಕೊಂಡು ಹಿಂಗೆ ಕೈ ಬಿಡ್ತೀರಿ, ಕೈ ಚಚ್ಚಿಸ್ಕೋತೀರಿ. ಹುಷಾರು, ಯಾಕಂದ್ರೆ ಬುದ್ಧಿಸ್ಥಾನದಲ್ಲೇ ಬುಧ ಇರೋದು, ನೀಚನಾಗಿದ್ದಾನೆ. ಆ ಮಾತು ಈ ಮಾತು ಇನ್ನೊಂದು 4 ಐಡಿಯಾಗಳು ಓಡುತ್ತೆ. ಒಂದರ ಮೇಲೆ ಗಮನ ಕೊಡಿ, ಗೆಲುವು ನಿಮ್ಮ. ಇನ್ನು ಮೀನ ರಾಶಿ, ಈಗ ಬುಧನಿಗೂ ನಿಮಗೂ ಆಗಲ್ಲ, ಅವನು ನೀಚನಾಗಿ ನಿಮಗಿರೋದ್ರಿಂದ ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಜ್ಯೋತಿಷ್ಯ, ಸಂಗೀತ, ವಾದ್ಯ ಕಲಿಸೋದು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿಯನ್ನ ಪಡೆಯತಕ್ಕಂಥ ದಿನ. ನಮಾಮಿ ಶಂಕರ.